ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯಾ. ನಾವಿವತ್ತು ನಮ್ಮ ವಿಜಯ ವಾಹಿನಿಯ ವಿಶೇಷ ಅತಿಥಿಗಳ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಪರಿಚಯವನ್ನ ನಿಮ್ಗೆ ಮಾಡಿಸ್ಲಿಕ್ಕೆ ಬಂದಿದ್ದೀನಿ. ಬಟ್ ಮೋಸ್ಟ್ ಪ್ರಾಬಬ್ಲಿ ಎಲ್ರಿಗೂ ಗೊತ್ತಿರುವಂತಹ ವ್ಯಕ್ತಿಗಳೇ, ಬಟ್ ನಮ್ಮ ಚಾನೆಲ್ ನ ಮುಖಾಂತರ ಒಂದು ಕಿರು ಪರಿಚಯ ನಿಮ್ಮ ಜೊತೆ ಇರುತ್ತೆ. ಯಾರಪ್ಪ ಈ ವ್ಯಕ್ತಿ? ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ. ನೀವು ಸಹ ಅಷ್ಟೇ ಎಕ್ಸೈಟ್ಮೆಂಟ್ ಇಲ್ಲಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವರು ಬರೀ ಆಕ್ಟಿಂಗ್ ಅಷ್ಟೇ ಮಾಡಲ್ಲ ರೀ, ಡೈರೆಕ್ಷನ್ ಮಾಡ್ತಾರೆ, ಪ್ರೊಡಕ್ಷನ್ ಮಾಡ್ತಾರೆ, ಸ್ಕ್ರಿಪ್ಟ್ ಬರೀತಾರೆ, ಜೊತೆಗೆ ಆಕ್ಟಿಂಗ್ ಮಾಡೇ ಮಾಡ್ತಾರೆ. ಮೊದಲನೇ ಮೂವಿ ಪ್ರೊಡಕ್ಷನ್ ಅಲ್ಲೇ ಆ ಮೂವಿನಲ್ಲೇ ಸುಮಾರು 75ಕ್ಕೂ ಹೆಚ್ಚು ಅವಾರ್ಡ್ ಗಳನ್ನ ಅವರ ಮುಡಿಗೇರಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಅಲ್ಲ, ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಗಳನ್ನ ಅವರ ಮುಡಿಗೇರಿಸಿಕೊಂಡಿದ್ದಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಯಾರಪ್ಪ ಅವರು ಅಂತೀರಾ? ಎಸ್ ಸರ್, ನಾ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ. ವಿಜಯವಾಹಿನಿ ವೀಕ್ಷಕರೆಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ನೀವು ಹೇಗಿದ್ದೀರಾ? ಸೂಪರ್ ಸರ್. ಹೇಗ್ ನಡೀತಾ ಇದೆ ಸರ್ ಎಲ್ಲ ಪ್ರಾಜೆಕ್ಟ್ಸ್ ಎಲ್ಲ? ದೇವ್ರ ದಯೆಯಿಂದ ಚೆನ್ನಾಗಿ ನಡೀತಾ ಇದೆ. ಸರ್, ಏನಂತಂದ್ರೆ ನಿಮ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಬೇಸಿಕಲಿ ನಾನು ಹುಟ್ಟು ಬೆಳೆದಿದ್ದು ಮಂಗಳೂರು. ಸೊ ಮ್ಯಾಂಗ್ಳೂರಲ್ಲಿ ಆ ಟೈಮ್ ಅಲ್ಲಿ ಸಿನಿಮಾ ಇಂಡಸ್ಟ್ರಿ ಅಂತ ಬೂಮಲ್ಲಿ ಇರಲಿಲ್ಲ. 2 ವರ್ಷ 3 ವರ್ಷಕ್ಕೆ ಒಂದು ಸಿನಿಮಾ ಬರ್ತಾ ಇತ್ತು. ಓಕೆ. ಸೊ ನಮ್ಗೆ ಸಿನಿಮಾ ನೋಡಿ ಗೊತ್ತು ಅಷ್ಟೊತ್ತೆ. ಅಂದ್ರೆ ನಾನು ಹಾರ್ಡ್ ಕೋರ್ ಟೈಗರ್ ಪ್ರಭಾಕರ್ ಅವ್ರ ಫ್ಯಾನ್. ಓ, ಟೈಗರ್ ಪ್ರಭಾಕರ್ ಸರ್ ಫ್ಯಾನ್ ನೀವು? ಹೌದು. ಅವ್ರು ಒಂದೇ ಒಂದು ಸಿನಿಮಾ ಮಿಸ್ ಮಾಡ್ತಿರ್ಲಿಲ್ಲ. ಆಕ್ಷನ್ ಇರ್ತಿತ್ತು. ಅಂಬರೀಶ್ ಅವರ ಫ್ಯಾನ್ ನಾನು, ಅಂಡ್ ವಿಷ್ಣುವರ್ಧನ್ ಅವರ ಫ್ಯಾನ್. ಅಣ್ಣವ್ರದ್ದು ತುಂಬಾ ಸಿನಿಮಾ ಆ ಟೈಮ್ ಅಲ್ಲಿ ನಾನು ನೋಡಿರ್ಲಿಲ್ಲ. ಯಾಕಂದ್ರೆ ನನಗೆ ಅವಾಗ ಅವ್ರು ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಮಾಡ್ತಾ ಇದ್ರು. ಹೌದು ಸರ್. ಸೊ ನನಗೆ ಆಕ್ಷನ್ ಬೇಕಿತ್ತು. ಓಕೆ. ನನಗೆ ಆಕ್ಷನ್ ಸಿನಿಮಾ ಇರಬೇಕು. ಸೊ ನಾನು ಒಂದಷ್ಟು ಅವರ ಆಕ್ಷನ್ ಸಿನಿಮಾಗಳನ್ನ ನೋಡ್ತಾ ಇದ್ದೆ. ಸೊ ಆಕ್ಟಿಂಗ್ ನಾನು ಮಾಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಐ ಮೀನ್ ನಾನು ಆಕ್ಟರ್ ಆಗಬೇಕು ಅಂತ. ಬೇಸಿಕಲಿ ನಾನು ಸ್ಟೇಜ್ ಆಕ್ಟಿವಿಟೀಸ್ ಅಂದರೆ ಕಲ್ಚರಲ್ ಆಕ್ಟಿವಿಟೀಸ್ ಏನೇ ಇದ್ರು ನಾನು ಕಾಲೇಜಲ್ಲಿ ಸ್ಕೂಲಲ್ಲಿ ಆಕ್ಟಿವ್ ಇದ್ದೆ. ನಾನು ಸ್ಟೇಟ್ ಲೆವೆಲ್ ಡ್ಯಾನ್ಸರ್ ಆಗಿದ್ದೆ, ಫ್ಯಾಷನ್ ಶೋ ಕೊರಿಯೋಗ್ರಫಿ ಮಾಡ್ತಿದ್ದೆ, ಸ್ಕಿಟ್ಗಳು ಮಾಡ್ತಾ ಇದ್ದೆ. ಸೊ ಎಲ್ಲೋ ಒಂದು ಕಡೆ ನಮ್ಮೆಲ್ಲ ಲೈಟ್ ಬೀಳಬೇಕು, ಒಂದಷ್ಟು ಜನ ಚಪ್ಪಾಳೆ ತಟ್ಟಬೇಕು, ಏನು ನೀನು ಚೆನ್ನಾಗಿ ಮಾಡಿದ್ಯಪ್ಪ ಅಂತ ಹೇಳಬೇಕು, ಈ ತುಡಿತಾ ಇತ್ತು. ಸೊ ಬ್ಯಾಂಗ್ಳೂರ್ ಬಂದ ಮೇಲೆ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಮಾಡಿದೆ. ಫ್ಯಾಷನ್ ಡಿಸೈನಿಂಗ್ ಮಾಡಿಬಿಟ್ಟು ಕೆಲಸಕ್ಕೆ ಅಂತೇಳಿ, ಅಂದರೆ ಅಲ್ಲಿ ಹೊಟ್ಟೆಪಾಡು ಬರುತ್ತೆ. ಸೊ ಬ್ಯಾಂಗ್ಳೂರ್ ಬಂದೆ. ಬ್ಯಾಂಗ್ಳೂರಲ್ಲಿ ಒಂದಷ್ಟು ಇಲ್ಲಿ ಗಾರ್ಮೆಂಟ್ಸ್ ಕಂಪ್ನಿಲಿ ಕೆಲಸ ಮಾಡಿದೆ, ಕಾರ್ಲೆ, ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಅಲ್ಲಿ. ಓಕೆ. ಸ್ಟಾರ್ಟಿಂಗ್ ನೀವು ಆ ಸ್ಟೇಜ್ ಇಂದ ಬಂದ್ರಿ? ಹೌದು. ಕಾರ್ಲೆ, ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಬ್ಯಾಚ್ ಅಲ್ಲಿ ಫಸ್ಟ್ QC ಆಗಿದ್ದೆ, ಚೆಕ್ಕರ್, ಈ ಕ್ವಾಲಿಟಿ ಚೆಕ್ ಮಾಡೋದು. ಸೊ ಹಾಗೆ ಆಮೇಲೆ ಹೆಡ್ ಆಫೀಸ್ QC ಆದೆ, QA ಆದೆ. ಸೊ ಅದಾದ್ಮೇಲೆ ಒಂದು ಫ್ಯಾಷನ್ ಶೋ ಎಲ್ಲ ಆರ್ಗನೈಸ್ ಮಾಡಿದ್ವಿ. ಒಂದು ಕೊರಿಯೋಗ್ರಫಿ ಮಾಡ್ಬಿಟ್ಟು ಒಂದು ಅವಕಾಶ ಸಿಕ್ತು. ಸೊ ಅಲ್ಲಿ ಒಂದಷ್ಟು ಇಂಡಸ್ಟ್ರಿ ಅವ್ರು ಪರಿಚಯ ಆದರು, ಸಿನಿಮಾ ಇಂಡಸ್ಟ್ರಿ ಅವರು. ಅಲ್ಲಿ ಒಬ್ರು, ಅಂದ್ರೆ ನಾವು ಫ್ಯಾಷನ್ ಶೋ ಕೊರಿಯೋಗ್ರಫಿ ಮಾಡಿದ್ಮೇಲೆ ನಮ್ಮ ಹತ್ರ ಒಂದಷ್ಟು ಮಾಡೆಲ್ಸ್ ಕಲೆಕ್ಷನ್ ಆಗಿದ್ರು, ಅಂದ್ರೆ ಅಪ್ಕಮಿಂಗ್ ಮಾಡೆಲ್ಸ್ ಎಲ್ಲ. ಸೊ ಅವರ ಇವ್ರು ಹೀರೋ ಇದಾರ, ಆರ್ಟಿಸ್ಟ್ ಬೇಕು ಅಂತ ಬರಕ್ ಸ್ಟಾರ್ಟ್ ಆದ್ರು ನಮ್ಮ ಆಫೀಸಿಗೆ. ಸೊ ಅಲ್ಲಿ ಒಬ್ರು MY ಗಿರಿ ಅಂತ, ಇವತ್ತು ಮುಖ ಮರೆಯಕ್ಕಾಗಲ್ಲ, ಬಂದ್ಬಿಟ್ಟು 4 ಜನ ಹೀರೋ, ಇನ್ನೊಬ್ರು ಹೀರೋ ಬೇಕು, ಮತ್ತೊಬ್ರು ಹೀರೋಯಿನ್ ಬೇಕು ಅಂದ್ರು. ನೀವೇ ಚೆನ್ನಾಗಿದ್ದೀರಲ್ಲ, ಹೀರೋ ತರ ಇದ್ದೀರಾ, ನಾನು ಡ್ಯಾನ್ಸ್ ಬರುತ್ತೆ ಅಂದೆ. ಡ್ಯಾನ್ಸ್ ಬರುತ್ತೆ, ಬೇಕು ನಮ್ಮ ಸಿನಿಮಾಗೆ ಅಂತ ಹೇಳ್ಬಿಟ್ಟು 50,000 ಕೊಡ್ಬೇಕು ಅಂದ್ರು, ನೀವು ನಿಮ್ಮನ್ನ ಹೀರೋಗೆ ಹಾಕೋಬೇಕಂದ್ರೆ. ಸರ್ ಆ ಟೈಮಲ್ಲಿ ತುಂಬ ಪ್ರಾಮಿನೆಂಟ್ ಆಗಿತ್ತು. ನಾನು ನಮ್ಮ ಮನೆಯಲ್ಲಿ ಮದುವೆಗೆ ಬೆಳ್ಳಿಯ ಒಂದು ಸೆಟ್ ಕೊಡ್ತಾರೆ ಗೊತ್ತಾ, ಅದನ್ನೆಲ್ಲ ಅಡವು ಇಟ್ಬಿಟ್ಟು ಒಂದು 15,000 ಫಸ್ಟ್ ಕೊಟ್ಟೆ. ಸರಿ, ಮದುವೆ ಕ್ಯಾಮರಾ ಇಟ್ಕೊಂಡು, ನಮ್ಗೆ ಮದುವೆ ಕ್ಯಾಮರಾ ಅಂತ ಆಮೇಲೆ ಗೊತ್ತಾಗಿದ್ದು. ಅಂದ್ರೆ ಅದ್ರ ಗಂಧಗಳೇ ನಮ್ಗೆ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಸ್ಟೇಜ್, ತುಂಬಾ ಸ್ಟಾರ್ಟಿಂಗ್ ಸ್ಟೇಜ್. ಸೊ ಮದುವೆ ಕ್ಯಾಮರಾ ಇಟ್ಕೊಂಡು ನಮ್ಗೆ ಬನ್ನೇರುಘಟ್ಟ ರೋಡಲ್ಲೆಲ್ಲ ಆ ಕಡೆ ಈ ಕಡೆ ಓಡಾಡ್ಸ್ಬಿಟ್ರು, ಶೂಟಿಂಗ್ ತರ. ನಾವು ಅನ್ಕೊಂಡ್ವಿ 4 ಜನ, ಇನ್ನೂ 3 ಜನ ಇದ್ರು. ಆಯ್ತು, ನಾವ್ ಹೀರೋ ಆಗ್ಬಿಟ್ವಿ, ಬಂದ್ವಿ, ಏನೋ ಅದ್ ಮಾಡ್ಕೊಂಡ್ವಿ ಅಂತ. ಆಮೇಲೆ ಒಂದಷ್ಟು ಬೇರೆಯವ್ರ ಹತ್ರ ಕಲೆಕ್ಷನ್ ಇತ್ತೇನೋ, ಅದೆಲ್ಲ ಮಾಡ್ಕೊಂಡು ಮನುಷ್ಯ ಮಾಯ ಆಗ್ಬಿಟ್ಟ. 15,000 ಇಲ್ಲ, ಈ ಕಡೆ ಅಡು ಇಟ್ಟಿದ್ರು. ಸೊ ಅದು ಹೆಂಗೈತಂದ್ರೆ ಒಳಗೆ ಇಳ್ದಾಯ್ತು. ಒಂದಷ್ಟು ಜೆನ್ಯೂನ್ ಇರೋರು ಪರಿಚಯ ಆಗಿದ್ರು. ಸೊ ಇಲ್ಲ, ಇಂಡಸ್ಟ್ರಿ ನಾನು ಏನೋ ಮಾಡೇ ಮಾಡ್ತೀನಿ ಅಂತ ಆವಾಗ ಇನ್ಸ್ಟಿಂಕ್ಟ್ ಓಪನ್ ಆಯ್ತು. ಓಕೆ, ನಾನು ಮಂಗಳೂರಲ್ಲಿ ಇದನ್ನೇ ಮಾಡ್ತಾ ಇದ್ದೆ, ಡ್ಯಾನ್ಸ್ ಇರ್ಬೋದು, ಫ್ಯಾಷನ್ ಶೋ, ಮತ್ತೊಂದು ಅಂದ್ರೆ ಕೊರಿಯೋಗ್ರಫಿ. ಸೊ ಇದೇ ನನಗೆ ದಿಸ್ ಇಸ್ ಮೈ ಕಾಲಿಂಗ್ ಅಂತ ಹೇಳಿ ಮುಂದೋಗಿ. ಸೊ ಅಲ್ಲಿಗೆ ಬಂದ್ರಿ. ಬಟ್ ಫಸ್ಟ್ ಸ್ಟೇಜ್ ಅಲ್ಲೇ ಏನೋ ಆಗ್ತೀವಪ್ಪ ಅನ್ಕೊಂಡಿದ್ದು ಆಗ್ತಿದೆ ಅಂತ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರಿ, ಬಟ್ ಅಲ್ಲಿ ಬೇರೆನೇ ಆಯ್ತು. ಬಟ್ ಅಲ್ಲಿ ಟರ್ನಿಂಗ್ ಶುರು ಆಯ್ತು ಸರ್. ಇಲ್ಲ, ಬಂದಿದೀವಿ, ನಾನು ಹಿಂದೋಗ ಮಾತೇ ಇಲ್ಲ, ಆಗಿದ್ದಾಗ್ಲಿ ಅನ್ನೋ ತರ ಇತ್ತು. ಓಕೆ, ಇವಾಗ ನಿಮಗೆ ಬಂದ್ರಿ, 15,000 ಹೋಯ್ತೋ ಬಿಡ್ತೋ, ಒಟ್ಟು ಎಂಟ್ರಿ ಆದ್ರಿ ನೀವು. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ಫ್ಯಾಮಿಲಿ ಸಪೋರ್ಟ್ ಇದ್ದಿದ್ದಕ್ಕೆ ನಾನು ಇವತ್ತು ಇಲ್ಲಿವರೆಗಿದ್ದೀನಿ. ಅಂದ್ರೆ ನನ್ನ ವೈಫ್ ರಶ್ಮಿ ಅಂತ, ಅವಳು ನನ್ನ ಕ್ಲಾಸ್ಮೇಟ್ ಫ್ಯಾಷನ್ ಡಿಸೈನಿಂಗ್ ಮಾಡುವಾಗ. ಸೊ ಅವಳು ಗಾರ್ಮೆಂಟ್ಸ್ ಲೈನಲ್ಲೇ ಕಂಟಿನ್ಯೂ ಆದ್ಲು. ಅಂದ್ರೆ ಅವಳು ಗಾರ್ಮೆಂಟ್ಸ್ ಅಂದ್ರೆ ಅವಳು ಹೆಡ್ ಆಫೀಸಲ್ಲಿ ವರ್ಕ್ ಮಾಡಿಕೊಂಡು ಮರ್ಚಂಡೈಸರ್ ಆಗೆಲ್ಲ ಕ್ಯಾರಿ ಆದ್ಲು.
ನಾನು ಇಂಡಸ್ಟ್ರಿಯಲ್ ಕ್ಯಾರಿ ಅದೇ, ಆ್ಯಕ್ಟಿಂಗ್ ಆರ್ಟಿಸ್ಟ್ ಮಾಡ್ತೀನಿ, ನಾನು ಆ್ಯಕ್ಟಿಂಗ್ ಮಾಡೇ ಮಾಡ್ತೀನಿ ಅಂತ. ಸೊ ಅವಳ ಸಪೋರ್ಟ್ ಇತ್ತು, ಇಲ್ಲ ನೀನು ಎಲ್ಲ ಇದರಲ್ಲೂ ನಿಮಗೆ ಟ್ಯಾಲೆಂಟ್ ಇದೆ, ಮಾಡೇ ಮಾಡ್ತೀಯಾ, ಇದರಲ್ಲಿ ಕಂಟಿನ್ಯೂ ಆಗು, ನೋಡೋಣ ಮುಂದೆ ಮಾಡಿದಲ್ಲಿ ಅಂತ ನಂಗೆ ಸಪೋರ್ಟ್ ಕೊಟ್ಟಳು. ಓಕೆ. ಸೊ ಸ್ಟಾರ್ಟಿಂಗಲ್ಲಿ ಒಂದು ಸ್ಟ್ರಗ್ಲಿಂಗ್ ಇತ್ತು, ನಾನು ಚಿಕ್ಕ ಪುಟ್ಟ ರೋಲ್ಸ್ ಎಲ್ಲ ಮಾಡಿದ್ದೀನಿ, ಮಾಡ್ಕೊಂಡು ಹಂಗೆ ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊಂಡು ಸೊ ಇವತ್ತು ಈ ಸ್ಟೇಜ್ ಅಲ್ಲಿ ಇದ್ದೀರಾ. ಸೊ ಫ್ಯಾಮಿಲಿಯಿಂದ ಕಂಪ್ಲೀಟ್ ಸಪೋರ್ಟ್ ಇತ್ತು ಸರ್, ಏ ಬೇಡ ಅದೆಲ್ಲ ಕಲೆ ಎಲ್ಲ ಬೇಡ, ಕ್ಯಾಮ್ರಾ ಮುಂದೆ ಬೇಡ, ಎಲ್ಲೋ ಒಂದ್ ಹತ್ರ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಇದ್ಬಿಡು, ಆ ತರದಿಲ್ಲ, ನೀವೇನೇ ಮಾಡಿದ್ರು ನಾವ್ ಇರ್ತೀವಿ, ನೀವ್ ಚೆನ್ನಾಗಿದ್ಯಾ ನೀವು ಮಾಡ್ತೀರಾ, ಈ ತರ ಸಪೋರ್ಟ್ ಇತ್ತು ಸರ್. ಸೊ ಮೇನ್ ಅದು ಬ್ಯಾಕಪ್ ಆಯ್ತು. ನಾನು ಮತ್ತೆ ಪೀಸ್ ಚೆಕ್ ಮಾಡ್ಕೊಂಡಿರ್ತಿದ್ದೆ ಸರ್. ಮತ್ತೆ ಇತ್ತೀಚೆಗೆ ಯದ್ಭವತಿ ತದ್ಭವಂ ಅನ್ನೋಂತ ಮೂವಿ ಆಯ್ತಾ, ಈ ಮೂವಿ ಇದಕ್ಕೆ ನೀವೇ ಕತೆ ಬರೀತೀರಾ, ಆಕ್ಟಿಂಗ್ ಅಷ್ಟೇ ಅಲ್ದಿರ ಕತೆ ಬರೆದು ಪ್ರೊಡಕ್ಷನ್ ಡೈರೆಕ್ಷನ್ ಎಲ್ಲ ಕೂಡ ನೀವೇ ಮಾಡಿದ್ರಿ. ಇದೇ ಮೂವಿಗೆ ಸುಮಾರು 75 ಅವಾರ್ಡ್ಸು, ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ನಿಮ್ದಾಯ್ತು ಸರ್. ಸೊ ಆ ಟೈಮಲ್ಲಿ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ನಿಮ್ದು? ಆ ರಿಯಾಕ್ಷನ್ ಹೆಂಗಿತ್ತು ಅಂತ ಹೇಳೋದ ಮೊದಲು, ಇದು ನಾವು ಸಿನಿಮಾ ಮಾಡಿದ್ದು ಕೊರೋನಾ ಟೈಮಲ್ಲಿ, ಲಾಕ್ಡೌನ್ ಎಲ್ಲ ಆಯ್ತಲ್ಲ. ಸೊ ನಾವು ಒಂದು ಸ್ಟುಡಿಯೋ ರನ್ ಮಾಡ್ತಿದ್ದೆ ಲಗ್ಗೆರೆಯಲ್ಲಿ, ಒಂದು ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ. ಅಲ್ಲೊಂದಷ್ಟು ಜನ ಬೇರೆ ಬೇರೆ ಡೈರೆಕ್ಷನ್ ಅವರು ಇವ್ರು ಬರೋರು ಎಲ್ಲಾರು ಬಂದು ಆಯ್ತು ಮುಗೀತು, ಇಂಡಸ್ಟ್ರಿ ಮುಗೀತು, ಇನ್ನು ಲೈಫ್ ಇಲ್ಲ, ಆಯ್ತು ಎಲ್ಲನೂ ಕೊಲಾಪ್ಸ್ ಆಯ್ತು ಅನ್ನೋ ಥರನೇ ಒಂದು ಭಾವನೆಯಲ್ಲಿ ಬರ್ತಾ ಇದ್ರು. ಸೊ ನನಗೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ, ಯಾಕಂದ್ರೆ ನಾನು ಪಾಸಿಟಿವ್ ಆಗಿ 20 ವರ್ಷ ಆಯ್ತು ಇಂಡಸ್ಟ್ರಿಯಲ್ಲಿ, ಇವಾಗ 20 ವರ್ಷ ಆಯ್ತು. ಸೊ ಆ ಒಂದು ನಾಳೆ ನಾನೇನೋ ಮಾಡೇ ಮಾಡ್ತೀನಿ ಅನ್ನೋ ಹೋಪಲ್ಲೇ ಬಂದವರು. ಸೊ ಇವಾಗ ಬಂದ್ಬಿಟ್ಟು ಏನೋ ಕೊರೋನಾ ಬಂತು, ಮತ್ತೊಂದು ಬಂತು, ಆಯ್ತು ಕೊಲಾಪ್ಸ್ ಆಯ್ತು, ಲೈಫ್ ಮುಗೀತು ಅನ್ನೋ ಥರದ್ದು ಎಕ್ಸೆಪ್ಟ್ ಮಾಡೋಕೆ ರೆಡಿ ಇರಲಿಲ್ಲ. ಸೊ ನಾನೊಂದು ಸ್ಕ್ರಿಪ್ಟ್ ಮಾಡಿಕೊಂಡೆ. ಒಂದು ಸಿನಿಮಾದಲ್ಲಿ 3 ಪಾತ್ರ ಇರೋದು, 3 ಪಾತ್ರ ಬಿಟ್ಟರೆ ಬೇರೆ ಪಾತ್ರಗಳೇ ಇಲ್ಲ ಸಿನಿಮಾದಲ್ಲಿ. ಆ 3 ಪಾತ್ರ ನಾನೇ ಪ್ಲೇ ಮಾಡೋದು, ಬೇರೆ ಬೇರೆ ಗೆಟಪ್ ಅಲ್ಲಿ. ಸೊ ಈ ತರ ಬೇರೆ ಬೇರೆ ಆರ್ಟಿಸ್ಟ್ ಇದ್ರೆ ತಾನೇ ಇದು ಕಷ್ಟ ಅಂತ ಹೇಳ್ಬಿಟ್ಟು ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ನಮ್ದೇ ಇತ್ತು. ಇನ್ನೊಂದು ಶೂಟಿಂಗ್ ಮಾಡೋಕ್ಕೆ ಒಬ್ರು ಶ್ರೀನಿವಾಸ್ ಶೆಟ್ಟಿ ಅಂತೇಳಿ ಇನ್ವೆಸ್ಟ್ ಮಾಡಿದ್ರು, ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ. ಸೊ ಶೂಟಿಂಗ್ ಎಲ್ಲ ಮಾಡಿದ್ವಿ, ಸೋಲೋ ಆಕ್ಟರ್ ಅದು, 3 ಗೆಟಪ್ ಅಲ್ಲಿ ನಾನೇ ಇದು ಮಾಡಬೇಕು, ನಂದೇ ಸ್ಕ್ರೀನ್ ಪ್ಲೇ, ನಂದೇ ಡೈರೆಕ್ಷನ್. ಹೌದು, ಸೋಲೋ ಆಕ್ಟರ್. ಹಾ, ಸೊ ಅದು ಮಾಡಿಕೊಂಡು ಎಲ್ಲ ಫಿನಿಶ್ ಮಾಡಿಬಿಟ್ಟು ಫೆಸ್ಟಿವಲ್ಗೆ ಹಾಕಿದ್ವಿ. ಫಸ್ಟ್ ಯಾವುದೊಂದು ತಮಿಳ್ ಇಂಟರ್ನ್ಯಾಷನಲ್ ಒಂದು ಯಾವುದಿತ್ತು ಅಲ್ಲಿ ಹಾಕಿದೆ. ಅದು ಆನ್ಲೈನ್ ಫೆಸ್ಟಿವಲ್ ಆಗಿತ್ತು, ಅಂದ್ರೆ ಅದು ಲಾಕ್ಡೌನ್ ಎಲ್ಲ ಇತ್ತಲ್ವಾ. ಸೊ ಆನ್ಲೈನ್ ಫೆಸ್ಟಿವಲ್ ಆಗಿತ್ತು. ಆನ್ಲೈನ್ ಫೆಸ್ಟಿವಲ್ ಅವಾಗೆಲ್ಲ ಕಂಪ್ಲೀಟ್ ಆನ್ಲೈನ್ ಸೆಟಪ್ ಎಲ್ಲ ನಡೀತಾ ಇತ್ತು ಸರ್. ಸೊ ಅಲ್ಲಿ 3 ಅವಾರ್ಡ್ ಬಂತು. ಅಂದ್ರೆ ಕಾನ್ಸೆಪ್ಟ್ಗೆ ಅದು ಹಂಗಿದೆ, ಒಬ್ನೇ ಆರ್ಟಿಸ್ಟ್, 3 ಜನ ಪಾತ್ರಗಳು. ಹೌದು, ಒಬ್ರೇ ಹ್ಯಾಂಡಲ್ ಮಾಡೋದಿದೆಯಲ್ಲ ಸರ್, ಒಬ್ರು ಪಾತ್ರನೇ ಒಬ್ರು ಅದನ್ನ ನಿಭಾಯಿಸೋಷ್ಟೊತ್ತಿಗೆ ಸಾಕಾಗಿರುತ್ತೆ. ಬಟ್ ಒಂದ್ ರೋಲ್ ನ ಏನೋ 3 ರೋಲ್ ನ ಒಬ್ರೇ ಹ್ಯಾಂಡಲ್ ಮಾಡಿದ್ರೆ ಅಂದ್ರೆ. ಹೌದು, ಅದೊಂದು ಕಾನ್ಸೆಪ್ಟ್ ಹಂಗಿತ್ತು, ಸೈಕಲಾಜಿಕಲ್ ಥ್ರಿಲ್ಲರ್ ಬೇರೆ ವಿತ್ ಮೆಸೇಜ್ ಸೊಸೈಟಿಗೆ. ಸೊ ಖುಷಿಯಾಗೋಯ್ತು, 3 ಅವಾರ್ಡ್ ಬಂತಲ್ವಾ, ಸರಿ ಅಂತೇಳಿ ಅಲ್ಲಿ 1-2 ಜೂರಿಗಳು ಯಾರಿದ್ರು ಅವ್ರು ನಂಗೆ ಕಾಲ್ ಮಾಡಿ ಹೇಳಿದ್ರು, ಸಿನಿಮಾ ತುಂಬ ಚೆನ್ನಾಗಿದೆ, ಇದನ್ನು ನೀವು ಹಿಂಗೆ ಬಿಡಬೇಡಿ, ಇನ್ನೊಂದಷ್ಟು ಫೆಸ್ಟಿವಲ್ಸ್ ನಾವು ಹೇಳ್ತೀವಿ ಅಲ್ಲಿಗೆಲ್ಲ ಹಾಕಿ ಅಂದರು. ಸೊ ಆ ಜೂರಿ ಜಡ್ಜ್ಗಳಿಂದಾನೇ ಸ್ಪ್ರೆಡ್ ಆಗ್ತಾ ಹೋಯ್ತು. ನಾನು ಬೇರೆ ಬೇರೆ ಫೆಸ್ಟಿವಲ್ಸ್ ಹಾಕ್ತಾ ಹೋದೆ, ಅಹಮದಾಬಾದ್, ಔರಂಗಾಬಾದ್, ಪುಣೆ, ಬಾಂಬೆ, ಮೈಸೂರು ಇಂಟರ್ನ್ಯಾಷನಲ್ ಎಲ್ಲ ಹಾಕೊಡಿ, ಎಲ್ಲ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳೇ. ಅಂದ್ರೆ ಅವರಿಗೆ ಫ್ರಾನ್ಸ್, ಬ್ರೆಜಿಲಿಂದೆಲ್ಲ ಸಿನಿಮಾಗಳು ಬರ್ತಿತ್ತು. ಆ ಸಿನಿಮಾಗಳ ಪೈಕಿ ನಮ್ಮದು 2nd ಪ್ಲೇಸೋ 3rd ಪ್ಲೇಸೋ 1st ಪ್ಲೇಸೋ ಇರ್ತಾ ಇತ್ತು. ಸೊ ಅವಾಗ ನಂಗೆ ಅನಿಸ್ತು, ಓಕೆ ನಾವು ಅಲ್ಲಿ ನಿಂತಿದ್ದೀವಿ, ಹಾಗಾದ್ರೆ ಪರವಾಗಿಲ್ಲ, ನಾವು ಕೊಡೋ ಇದಿದೆ, ನಮ್ಗೆ ಕೆಪಾಸಿಟಿ ಇದೆ ಅಂತ. ಏನ್ ಹೇಳ್ತಾರೆ, ಅದು ಹೋಗ್ತಾ ಅಂದ್ರೆ 75 ಅವಾರ್ಡ್ ಬಂದ್ಬಿಟ್ಟು ಸಿನಿಮಾಗೆ, ಬೆಸ್ಟ್ ಆಕ್ಟರ್, ಬೆಸ್ಟ್ ಡೈರೆಕ್ಟರ್. ಸೂಪರ್ ಸರ್, ಸೂಪರ್. ಹಾಗಿದ್ರೆ ಲೈಫ್ ಚೇಂಜ್ ಆಯ್ತಾ ಸರ್? 75 ಅವಾರ್ಡ್ಸ್ ಒಂದೇ ಮೂವಿಗೆ, ಅದು ಅಷ್ಟು ನೀವು ಒಂದೇನು 3 ರೋಲು ಒಂದೇ ವ್ಯಕ್ತಿ ಮಾಡಿರೋಂಥದ್ದು, ಲೈಫ್ ಏನಾದರೂ ಚೇಂಜ್ ಆಯ್ತಾ? ನನಗೆ ಪರ್ಸ್ನಲ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ನನ್ನ ಮೇಲೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯಿತು. ಓಕೆ, ನಾನು ಇನ್ನೂ ಬೇರೆ ಥರದ ನಾವು ಎಕ್ಸ್ಪೆರಿಮೆಂಟಲ್ಲಿ ನಾನು ಮಾಡಬಲ್ಲೆ ಅಂತ. ಈ ಸಿನಿಮಾ ನಾನು ರಿಲೀಸ್ ಮಾಡ್ತಿದ್ದೀನಿ, ಅದು ಅವಾಗ ರಿಲೀಸ್ ಮಾಡಿರಲಿಲ್ಲ, ಸೊ ಇವಾಗ ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಒಂದಷ್ಟು ವೈಡ್ ಸ್ಪ್ರೆಡ್ ಚೇಂಜಸ್ ಏನಾಗುತ್ತೆ ನೋಡಬೇಕು. ಓಕೆ ಸರ್, ಇವಾಗ 75 ಅವಾರ್ಡ್ ಬಂತು, ನಿಮ್ಗಿದ್ದಂಥ ಆಲ್ರೆಡಿ ಹುಮ್ಮಸ್ಸಲ್ಲಿ ಇದ್ರಿ, ನೀವು ತುಂಬಾನೇ ಎಕ್ಸೈಟ್ಮೆಂಟಲ್ಲಿ ಇದ್ರಿ, ಇನ್ನೂ ಡಬಲ್ ಆಯಿತು ನಿಮ್ಮ ಎಕ್ಸೈಟ್ಮೆಂಟ್ಸು ಮತ್ತು ಹುಮ್ಮಸ್ ಜಾಸ್ತಿ ಆಯಿತು. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಈ ಟೈಮಲ್ಲಿ ಹೇಗಿತ್ತು? ಅವ್ರು ಎಷ್ಟು ಖುಷಿ ಪಟ್ರು ಇದನ್ನ ನೋಡಿ? ಅವ್ರು ತುಂಬ ಖುಷಿ ಪಟ್ರು. ಅಂದರೆ ಅವ್ರು ಅದನ್ನೇ ಹೇಳ್ತಾ ಇದ್ದಿದ್ದು ಅವಾಗಿಂದ, ನೀನು ಏನೋ ಮಾಡೇ ಮಾಡ್ತೀಯ, ನೀನೆಲ್ಲ ಟ್ಯಾಲೆಂಟ್ ಇದೆ, ಅದಕ್ಕೆ ನಾನು ಸಪೋರ್ಟ್ ನಾನು ಕೊಡ್ತಾ ಇದ್ದೀನಿ ಅನ್ನೋ ಥರ. ಸೊ ಇದು ಅವಾರ್ಡ್ ಬಂತು. ಆಮೇಲೆ ಈ ಕರಡಿಗುಡ್ಡ ಅಂತ ಒಂದು ಮಕ್ಕಳ ಸಿನಿಮಾ ಮಾಡಿದೆ, ಅದಕ್ಕೂ ಒಂದು 3 ಅವಾರ್ಡ್ ಬಂದಿದೆ. ಜಾಸ್ತಿ ಫೆಸ್ಟಿವಲ್ಸ್ ಹಾಕಿರ್ಲಿಲ್ಲ, ಮಕ್ಕಳ ಸಿನಿಮಾ ಅಂತ ಲಿಮಿಟೆಡ್ ಆಗಿತ್ತು, ಬಟ್ ಅದಕ್ಕೂ 3 ಅವಾರ್ಡ್ ಬಂದಿದೆ. ಸೊ ನೀನ್ ಇನ್ನೇನೋ ದೊಡ್ಡದಾಗಿ ಮಾಡಬಲ್ಲೆ ಅನ್ನೋ ಇನ್ನಷ್ಟು ಸಪೋರ್ಟ್ ಜಾಸ್ತಿ ಆಯ್ತು ಫ್ಯಾಮಿಲಿ ಕಡೆಯಿಂದ.
ಸರ್ ಇನ್ನು ತುಳು ಭಾಷೆನಲ್ಲಿ ನೀವು ಉಮಿಲ ಆಗ್ಬೋದು, ದೊಂಬರಟ ಆಗ್ಬೋದು, ಈ ಮೂವಿಗಳನ್ನ ಮಾಡಿದೀರಾ. ಹಾಗೆ ನಮ್ಮ ಕನ್ನಡದಲ್ಲಿ ಕೂಡ ಒಬ್ಬಟ್ಟನ ಮೂವಿನೂ ಕೂಡ ಮಾಡ್ಕೊಂತ ಬರ್ತಾ ಇದ್ದೀರಾ. ಸೊ ಇದರಲ್ಲಿ ನೀವು ಮೂಲತಃ ಕರಾವಳಿ ಭಾಗದವ್ರು, ನೀವು ಕರಾವಳಿಯ ಕಲಾವಿದ ನೀವು, ಆಯ್ತಾ. ಆ ಕರಾವಳಿಯ ಕಲಾವಿದ ಆ ಭಾಷೆಗೂ ನಮ್ಮ ಬೆಂಗಳೂರಿನ ಗಾಂಧಿನಗರ ಈ ಭಾಷೆಗೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ? ಸಿಕ್ಕಾಪಟ್ಟೆ ಇದೆ. ಯಾಕಂದ್ರೆ ನನಗೆ ಆ ಭಾಷೆಯಿಂದ ಈ ಭಾಷೆಗೆ ಅದನ್ನು ಅಂದ್ರೆ ಈಗಲೂ ಆಕ್ಸೆಂಟ್ ಇದೆ, ಅದನ್ನು ಮೋಲ್ಡ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗೋಯ್ತು. ಈಗ ಒಂದು ಉಳಿದವರು ಕಂಡಂತೆಲ್ಲ ಬರೋ ಮೊದಲು ನಮ್ಮ ಕರಾವಳಿ ಭಾಷೆನ ಎಂಥದ್ದು ಮಾರೆ ನೀನು ಹಿಂಗೆ ಮಂಡೆ ಉಂಟಾ ಅಂತ ಹೇಳ್ಬಿಟ್ಟು ಅದನ್ನೊಂದು ಕಾಮಿಡಿ ಥರ ಮಾಡಿಟ್ಟಿದ್ರು. ಸೊ ರಕ್ಷಿತ್ ಶೆಟ್ಟಿ ಅವರು ಆ ಉಳಿದವರು ಕಂಡಂತೆ ಆದಮೇಲೆ ಇಲ್ಲಿ ಅವರು ಆ ಕರಾವಳಿ ಭಾಷೆನ ಸ್ವಲ್ಪ ಸೀರಿಯಸ್ ಆಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದರು. ಆದರೆ ಆ ಭಾಷೆನೂ ಬ್ಲೆಂಡ್ ಆಗುತ್ತೆ, ಅದರಲ್ಲೂ ಒಂದು ಇದಾಗುತ್ತೆ. ಐ ಮೀನ್ ಕಾಮಿಡಿ ಪಂಚ್ ಇರ್ಬೋದು, ಸೀರಿಯಸ್ ಇರ್ಬೋದು, ಎಲ್ಲ ಆಗುತ್ತೆ ಅಂತ. ಸೊ ನಾವು ಇದೇ ಉಂಟು ಇದನ್ನ ನಾನು ಕನ್ವರ್ಟ್ ಆಗಬೇಕು, ಉಂಟು ಅಂತ ಇದೇ ಬರಬೇಕು. ಸೊ ಈ ಥರ ತುಂಬ ನಂಗೆ ಸ್ಟಾರ್ಟಿಂಗ್ ಡಬ್ಬಿಂಗ್ ಮಾಡೋಕೆ ಕಷ್ಟ ಆಗ್ತಿತ್ತು. ಈಗ ನಮ್ಮ ಕರಾವಳಿ ಭಾಗದ ಭಾಷೆಯನ್ನ ನಮ್ಮ ಕನ್ನಡಿಗರು ತುಂಬಾ ಪ್ರೀತಿ ಮಾಡ್ತಾರೆ, ಸಿಕ್ಕಾಪಟ್ಟೆ ಫಿದಾ ಆಗ್ತಾರೆ, ಅದಕ್ಕೆ ಫ್ಯಾನ್ಸ್ ಆಗ್ತಾರೆ ಅನ್ನೋದಕ್ಕೆ ಉದಾಹರಣೆ ಈಗ ರಕ್ಷಿತ್ ಶೆಟ್ಟಿ ಸರ್ ಮಾಡಿದಂತ ಮೂವೀಸ್ ಆಗ್ಬೋದು, ಕಾಂತಾರ, ಈ ಮೂವೀಸ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್, ಅದೆಷ್ಟು ಸಕ್ಸಸ್ ಆಯ್ತು ಅಂತ ಎಲ್ಲರೂ ನೋಡಿದ್ದಾರೆ ಸರ್. ಸೊ ಈ ಫಿದಾ ಆಗುತ್ತೆ. ಈ ತರ ಆ ಕಡೆಯಿಂದ ಬರುವಂತಹ ಕಲಾವಿದ್ರಿಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬೇಸಿಕ್ಸ್ ಇಂದ ಬರುವಂತ ಕಲಾವಿದ್ರಿಗೆ ಏನ್ ಸಜೆಷನ್ ಕೊಡ್ತೀರಾ ಅಂತ? ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಲ್ಲ, ಇದು ನಂಗೆ ಅವಾಗಲೂ ಅನಿಸ್ತಾ ಇತ್ತು. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಲ್ಲ, ಬೇಸಿಕಲಿ ಅರ್ಥ ಆಗ್ಬೇಕು. ಯಾಕಂದ್ರೆ ಇಲ್ಲಿ ಪ್ರತಿ 100 ಕಿಲೋಮೀಟರ್ಗೆ ಭಾಷೆ ಚೇಂಜ್ ಆಗುತ್ತೆ ಕರ್ನಾಟಕದಲ್ಲಿ. ಆಕ್ಟಿಂಗ್ ಕಲೀರಿ, ಆಕ್ಟಿಂಗ್ ಕಲೀರಿ. ಅದಕ್ಕೇನು ಪೂರ್ಣ ಸಿದ್ಧತೆ ಬೇಕು. ಬೇಸಿಕ್ ಫೈಟ್ ಕ್ಲಾಸ್ ಇರ್ಬೋದು. 6 ಪ್ಯಾಕ್ ಮಾಡೋದ್ರಲ್ಲಿ ಏನು ಯೂಸ್ ಇಲ್ಲ. 6 ಪ್ಯಾಕ್ ಮಾಡಿ ಏನು ಸಾಧಿಸುವಂಥದ್ದು ಇಲ್ಲ. ಫಸ್ಟ್ ಆಕ್ಟಿಂಗ್ ಕಲಿಬೇಕು. ಆಕ್ಟಿಂಗ್, ಡ್ಯಾನ್ಸ್, ಫೈಟ್ ಇದೊಂದಿಷ್ಟು ಬ್ಲೆಂಡ್ ಮಾಡಿಕೊಂಡ್ರೆ ಮತ್ತೆ ಏನು ಬೇಕಾದ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾಡುವಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸರ್ ಏನಂದ್ರೆ ನೀವು ಕೂಡ ಕರಾವಳಿ ಮೂಲದ ಕಲಾವಿದ, ಒಳ್ಳೆ ಕಲಾವಿದರಾಗಿ ಇವತ್ತು ಬೆಳೆದಿದ್ದೀರಾ. ನಿಮ್ಗೆ ಎಷ್ಟು ಖುಷಿ ಇದೆ ಅಲ್ಲಿಂದ ಬಂದ. ಜೊತೆಗೆ ನಮ್ಮ ಬೆಂಗಳೂರು ಭಾಷೆನಲ್ಲೂ ಕೂಡ ಈಗ ಕೆಲವೊಂದು ಮೂವಿಗಳು ಮಾಡಿದ್ದೀರಾ, ಅದರಲ್ಲೂ ಕೂಡ ಒಂದು ಒಳ್ಳೆ ಸಕ್ಸಸ್ ಸಿಗ್ತಾ ಇದೆ. ನಿಮಗೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಯಾಕಂದ್ರೆ ಈಗ ಮಂಗಳೂರು ಕಡೆನೂ ಸಿನಿಮಾ ಇಂಡಸ್ಟ್ರಿ ಬೂಮಲ್ಲಿ ಇದೆ. ತಿಂಗಳಿಗೆ 3 ಸಿನಿಮಾ ರಿಲೀಸ್ ಆಗುತ್ತೆ ಅಲ್ಲಿ. ಇವಾಗ ನಾವಿದ್ದಾಗ 2 ವರ್ಷಕ್ಕೆ ಒಂದು ಆಗ್ತಾ ಇತ್ತು. ಸೊ ಇಲ್ಲಿ ಸಿನಿಮಾನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮೊನ್ನೆ ಇತ್ತೀಚೆಗೆ ಒಂದು ತೆಲುಗು ಸಿನಿಮಾ ಮಾಡಿದೆ ಲೀಡಲ್ಲಿ, ಜಿನ್ ಅಂತ. ಸೊ ತೆಲುಗಲ್ಲೂ ಮಾಡಿದೆ ನಾನು. ಹವಾಲಾ ಅಂತ ಮಾಡಿದ್ ಬಂದು ಹಿಂದಿಯಲ್ಲೆಲ್ಲ ಡಬ್ಬಾಗಿ ಯೂಟ್ಯೂಬಲ್ಲಿ ಇದೆ. ಸೊ ಎಲ್ಲೋ ಒಂದು ಕಡೆ ವೈಡ್ ಸ್ಪ್ರೆಡ್ ರೀಚ್ ಆಗೋದೇ ಉದ್ದೇಶ. ಬೇಸಿಕ್ಲಿ ಕಲಾವಿದ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಜನರಿಗೆ ರೀಚ್ ಆಗೋದು ಅನ್ನೋದು ಫಸ್ಟ್ ಉದ್ದೇಶ ಇರುತ್ತೆ. ಸೊ ಅದು ಆಗ್ತಾ ಇದೆ. ಇನ್ನಷ್ಟು ದೊಡ್ಡ ಸಾಧನೆ ಮಾಡ್ಬೇಕನ್ನೋ ಒಂದು ಇದಿದೆ. ಖುಷಿಗಿಂತ ಜಾಸ್ತಿ ಇನ್ನು ಗುರಿ ಜಾಸ್ತಿ, ಜವಾಬ್ದಾರಿ ಜಾಸ್ತಿ. ನಾವು ಜಾಸ್ತಿ ಸಿನಿಮಾಗಳಲ್ಲಿ ಯಶಸ್ಸನ್ನ ಕಂಡಷ್ಟು ಜವಾಬ್ದಾರಿ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಖುಷಿ ಜೊತೆಗೆ ಅದು ಜಾಸ್ತಿ ಆಗುತ್ತೆ. ಎಸ್ ಸರ್. ಇನ್ನೊಂದೇನಂದ್ರೆ ಸರ್, ಇತ್ತೀಚಿನ ದಿನಗಳಲ್ಲಿ ಮೂವಿಗಳು ಜಾಸ್ತಿ ಎಲ್ಲ ಕಡೆ ರೀಚ್ ಆಗ್ಬೇಕು, ಜನರಿಗೆ ರೀಚ್ ಆಗ್ಬೇಕು ಅಂತಂದ್ರೆ ಕಾಂಟ್ರವರ್ಸಿ ಮಾಡ್ಕೊಳ್ಳುವಂಥದ್ದು. ಜನರುಗಳದ್ದು ಕಾಂಟ್ರವರ್ಸಿ ತುಂಬಾ ನಡೀತಿದೆ. ಕಾಂಟ್ರವರ್ಸಿ ಆದಾಗ ಜನಕ್ಕೆ ರೀಚ್ ಆಗ್ತೀವಿ ಏನೋ, ಜಾಸ್ತಿ ಆಗುತ್ತೆ ಈ ತರದೆಲ್ಲ ತುಂಬಾ ನಡೀತಿದೆ. ಆದ್ರೆ ನಿಮ್ಮ ವಿಷಯದಲ್ಲಿ ಯದ್ಭವಂ ತದ್ಭವತಿ ಮೂವಿಗೆ 75 ಅವಾರ್ಡ್ ಬಂತು. ಯಾವುದೇ ಕಾಂಟ್ರವರ್ಸಿ ಇಲ್ಲ, ಯಾವುದೇ ಸದ್ದು ಗದ್ದಲ ಏನೂ ಇಲ್ಲ. ತುಂಬಾ ಸೈಲೆಂಟ್ ಆಗಿ ಇಷ್ಟು ಅವಾರ್ಡ್ಸ್ ಕೂಡ ನಿಮ್ಮ ಮುಡಿಗೆ ಬಂತು ಸರ್. ಹೇಗ್ ಸಾಧ್ಯ ಆಯ್ತು? ಏನಿದಕ್ಕೆ ನೀವು ಫಾಲೋ ಮಾಡಿದಂತ ಟಿಪ್ಸ್ ಆದ್ರೂ ಏನು? ಏನಿಲ್ಲ, ನಾವು ಮಾತಾಡೋದಕ್ಕಿಂತ ನಮ್ಮ ಕೆಲಸ ಮಾತಾಡ್ಬೇಕನ್ನೋದು ನನ್ನ ಪಾಲಿಸಿ. ಕೆಲಸ ಚೆನ್ನಾಗಿತ್ತಂದ್ರೆ ಅವರೇ ಹುಡುಕ್ತಾರೆ, ಇದು ಯಾರು, ಇದನ್ನ ಮಾಡಿದವ್ರು ಯಾರು ಅಂತ. ನಾನೇ ಫಸ್ಟ್ ಹೋಗ್ಬಿಟ್ಟು ನಾನೇ ಅಂದ್ರೆ ಹೌದಪ್ಪ ನೀನು ಓಕೆ, ನೀನೇನ ಏನಪ್ಪ ಮಾಡಿದ್ಯಾ ಅಂತ ಕೇಳ್ತಾರೆ. ಏನ್ ಮಾಡಿದ್ಯಾ ಅಂತ ಕೇಳ್ತಾರೆ. ನಾವು ಮಾಡಿರೋ ಕೆಲಸ ಮುಂದೆ ಬಿಟ್ಟು ನಾವ್ ಹಿಂದೆ ಹೋದಾಗ ಕೆಲಸದಿಂದ ಖಂಡಿತ ನಮ್ಮ ಹುಡುಕೊಂಡ್ ಬರ್ತಾರೆ ಅನ್ನೋದು ನಿಮ್ ಕಾನ್ಸೆಪ್ಟ್. ಕಂಟೆಂಟ್ ಚೆನ್ನಾಗಿದ್ರೆ ಜನ ನೋಡ್ತಾರೆ, ಇಷ್ಟಪಡ್ತಾರೆ, ಅವರೇ ಹುಡುಕ್ತಾರೆ ಇದು ಮಾಡಿದವ್ರು ಯಾರು, ಇವನ್ ಯಾರು ಅಂತ ಅವರೇ ಹುಡುಕ್ತಾರೆ. ಇನ್ನೊಂದೇನಾಗಿದೆ ಅಂದ್ರೆ ಸರ್, ಈಗ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಸಿಕ್ಕಾಪಟ್ಟೆ ನಡೀತಾ ಇದೆ. ಯೂಟ್ಯೂಬ್, ಇನ್ಸ್ಟಾ, ಫೇಸ್ಬುಕ್ ಎಲ್ಲ ಕಡೆ ರೀಲ್ಸ್ ಮಾಡ್ಕೊಂಡು ಇದರಿಂದ ಶಾರ್ಟ್ ಮೂವೀಸು, ಇದರಿಂದ ಇಂಡಸ್ಟ್ರಿಗೆ ಬರುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಸೊ ಈ ತರದ ಕಲಾವಿದರಿಗೆ ನೀವೇನು ಹೇಳ್ತೀರಾ? ಅವ್ರಿಗೇನು ಟಿಪ್ಸ್ ಕೊಡೋದಾದ್ರೆ? ಸೋಷಿಯಲ್ ಮೀಡಿಯಾನೇ ಬೇರೆ, ಐ ಮೀನ್ ಶಾರ್ಟ್ ಮೂವೀಸ್, ರೀಲ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ಅದು ಬೇರೆ, ಸಿನಿಮಾನೇ ಬೇರೆ. ಸಿನಿಮಾ ಅನ್ನೋದು ಒಂದು ದೊಡ್ಡ ಸಾಗರ, ದೈತ್ಯ ಅದು. ಈ ರೀಲ್ಸ್ ಮಾಡಿಕೊಂಡು ಮತ್ತೊಂದು ಅಲ್ಲಿ ಸಿದ್ಧತೆ ಇರಲ್ಲ. ಓಕೆ, ಸೋಷಿಯಲ್ ಮೀಡಿಯಾ ಸ್ವಲ್ಪ ಏನಾಗಿದೆ ಈಗಿನ ಟ್ರೆಂಡಿಂಗ್ ಆಗಿದೆ. ಸ್ವಲ್ಪ ಹುಚ್ಚುಚ್ಚಾಗಿ ಆಡಿದ್ರೆ ಜಾಸ್ತಿ ಫೇಮಸ್ ಆಗೋದೊಂದು ಟ್ರೆಂಡ್ ಆಗಿದೆ. ಹುಚ್ಚುಚ್ಚು ಆಡ್ಬೇಕು ನಾವು, ಅವಾಗ ಫೇಮಸ್ ಆಗ್ತೀವಿ ಅಂತ.
ಸೊ ಸಿನಿಮಾ ಹಂಗಲ್ಲ, ಸಿನಿಮಾದಲ್ಲಿ ಆ್ಯಕ್ಚುಲಿ ಟ್ಯಾಲೆಂಟ್ ಇರಬೇಕು, ಕಲೆ ಇರಬೇಕು, ಜನರನ್ನು ಮೆಚ್ಚಿಸ್ಬೇಕು, ಇದ್ರೆ ಮಾತ್ರ ನಾವು ಏನೋ ಸಾಧನೆ ಮಾಡೋಕ್ಕೆ ಸಾಧ್ಯ. ರೀಲ್ಸ್ ಮತ್ತೊಂದು ಶಾರ್ಟ್ ಮೂವಿ ಎಲ್ಲ ಕ್ಷಣಿಕ. ಶಾರ್ಟ್ ಮೂವಿ ಆದ್ರೂ ಓಕೆ, ಶಾರ್ಟ್ ಮೂವಿ ಮಾಡಿದ್ರೆ ನೆಕ್ಸ್ಟ್ ಅವ್ರು ಸಿನಿಮಾಗೆ ಬರೋ ಅವಕಾಶ ಇದೆ. ಈ ರೀಲ್ಸ್ ಮಾಡ್ಕೊಂಡೆಲ್ಲ ಇರೋದು ಹೆಂಗಂದ್ರೆ ಅದು ಆ ಕ್ಷಣಿಕ, ಆ ಕ್ಷಣಕ್ಕೆ ನೋಡಕ್ ಚೆನ್ನಾಗಿರ್ತದೆ. ಓಕೆ, ಹುಚ್ಚು ಚಗಾಡ್ಬೋದು, ಅದು ಚೆನ್ನಾಗಿ ಆಡ್ಬೋದು, ಓಕೆ, ಅದು ಅಲ್ಲಿಗೆ ಸೀಮಿತ ಅದು. ಓಕೆ. ಸೊ ಅಂಥವರೆಲ್ಲ ಸರ್ ಯಾವ ಥರ ಅವರು ನಾನು ಆ್ಯಕ್ಟಿಂಗ್ ಮಾಡಲೇಬೇಕು, ನಾನು ಏನಾದರೂ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಕಲಾವಿದರಾಗಿ ಬೆಳಿಬೇಕು ಅಂದರೆ ಅವರು ಯಾವ ಥರ ಸ್ಟೇಜಸ್ನ ಫೇಸ್ ಮಾಡಬೇಕಾಗತ್ತೆ? ಅವರು ಥಿಯೇಟ್ರ್ ಹೋದರೆ ಒಳ್ಳೇದು, ಅಂದರೆ ಥಿಯೇಟ್ರ್ ನಾಟಕ ಮತ್ತೊಂದು ಮಾಡಿದ್ರೆ ಒಳ್ಳೇದು ಟ್ರೈನ್ ಅಪ್ ಆಗೋಕ್ಕೆ. ಓಕೆ. ಇಲ್ಲ ಸಿನಿಮಾಗೆ ಬಂದ್ಬಿಟ್ಟು ಯಾರ ಜೊತೆ ಕೆಲಸ ಮಾಡಿದ್ರು ನಡೀತದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಅಥವಾ ಡೈರೆಕ್ಟರ್ ಆಗಬೇಕು ಅಂತ ಇದ್ದವರು ಅಥವಾ ಆ್ಯಕ್ಟಿಂಗ್ ಮಾಡುವಂತಿದ್ದವರು ಸಿನಿಮಾ ಸೆಟ್ಟಲ್ಲಿ ವರ್ಕ್ ಮಾಡ್ಬೇಕು ಆ್ಯಕ್ಚುಲಿ. ಸೊ ಅಥವಾ ಆ್ಯಕ್ಟಿಂಗ್ ಕ್ಲಾಸ್ ಏನೋ ಹೋಗಬೇಕು. ಈ ಥರ ಹೋದಾಗ ಅಟ್ಲೀಸ್ಟ್ ಅವರಿಗೆ ಸಿನಿಮಾ ಚೌಕಟ್ಟು ಬೇರೆ, ಸಿನಿಮಾದ ಲ್ಯಾಂಗ್ವೇಜ್ ಬೇರೆ, ಸೊ ಅದನ್ನು ಕಲಿಬೇಕು ಅವರು. ಓಕೆ ಸರ್, ನಮ್ಮ ಕನ್ನಡ ಚಲನಚಿತ್ರದ ದಿಗ್ಗಜರುಗಳ ಅಭಿಮಾನಿ ನೀವು ಅಂತ ಹೇಳಿದ್ರಿ. ಸೊ ಅಂಬರೀಶ್ ಸರ್ ಆಗ್ಬೋದು, ವಿಷ್ಣುವರ್ಧನ್ ಸರ್ ಆಗ್ಬೋದು, ಇನ್ನು ಹಲವಾರು, ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಸರ್, ಇಷ್ಟು ಜನರ ಅಭಿಮಾನಿ ನಾನು ಮೇಡಮ್ ಅಂತ ಹೇಳಿದ್ರಿ. ಇಷ್ಟು ಜನರ ಯಾವ ಮೂವಿ ನಿಮ್ಗೆ ಇನ್ಸ್ಪೈರ್ ಆಯಿತು ಕಲಾವಿದರಾಗಿ ಬೆಳೆಯೋದಿಕ್ಕೆ? ಮತ್ತೆ ನಿಮ್ಮ ಜೀವನದಲ್ಲಿ ನಡೆದಂತಹ ಯಾವ ಒಂದು ಘಟನೆ ಚಾಲೆಂಜಿಂಗ್ ಆಗಿ ಬಂತು ಅಂತ? ಯಾವ ಮೂವಿನ ಇನ್ಸ್ಪೈರ್ ಆಗಿ ತಗೋತೀರಾ? ನಾನು ಅವಾಗಲೇ ಹೇಳ್ದಾಗೆ ಮಂಗಳೂರಲ್ಲಿ ಇರಬೇಕಿದ್ರೆ ನಾನು ಅಪ್ಪಟ ಟೈಗರ್ ಪ್ರಭಾಕರ್ ಅಭಿಮಾನಿ. ಓಕೆ. ಅವ್ರ ಆಕ್ಷನ್ ಅಂದ್ರೆ ಮುಗೀತು. ಅವ್ರು ಮಾಡ್ತಿದ್ದಂತ ಒಂದು ಕುಣಿಸ್ತಾರಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡಿದ್ದೀನಿ ನಾನು ಎಷ್ಟೋ ದಿನ, ಅದು ಮಾಡಲೇಬೇಕು ಅಂತ. ಸೊ ಇನ್ಫ್ಯಾಕ್ಟ್ ವಿಷ್ಣುವರ್ಧನ್ ಸರ್ ಅವ್ರದ್ದು ನಾನು ಬಂಧನ ಕೂಡ ನಂಗೆ ಇದಾಗಿರ್ಲಿಲ್ಲ, ಅಂದ್ರೆ ಅದು ಆಕ್ಷನ್ ಇಲ್ವಲ್ಲ, ತುಂಬಾ ಗೋಳ್ ಕತೆ ತರ ನಂಗೆ ಆ ಟೈಮಲ್ಲಿ. ಸೊ ಒನ್ಸ್ ನಾನು ಇಂಡಸ್ಟ್ರಿಯಿಂದ ಈ ಕಡೆ ಬೆಂಗಳೂರು ಬಂದು ಒಂದು ನನ್ನ ಜರ್ನಿಯಲ್ಲಿ ನನಗೆ ಬಂಧನ ಇಷ್ಟ, ಬಂಗಾರದ ಮನುಷ್ಯ ಇಷ್ಟ. ಸೊ ಅಂದ್ರೆ ಅದು ಕಂಟೆಂಟ್ ಬೇರೆ, ನಂಗೆ ಆ ಟೈಮಲ್ಲಿ ಅದು ಅಪೀಲ್ ಆಗಿರ್ಲಿಲ್ಲ. ನನಗೆ ಪ್ರಭಾಕರ್ ಅವ್ರ ಸಿನಿಮಾ ಆಕ್ಷನ್ ಅಷ್ಟೇ ಬೇಕು, ನನಗೆ ಹೊಡೆದಾಟ ಬೇಕು, ಓಪನಿಂಗ್ ಫೈಟ್ ಬೇಕು. ಸೊ ಈ ಒಂದಷ್ಟು ಚೇಂಜಸ್ ಇದೆ. ಈಗಲೂ ಆಕ್ಷನ್ ನೋಡ್ತೀನಿ, ಬಟ್ ಈಗ ಕಂಟೆಂಟ್ ಮೇಲೆ ಜಾಸ್ತಿ ಹೋಗ್ತಾ ಇದ್ದೀನಿ. ಸೊ ಈಗ ಇಂಡಸ್ಟ್ರಿಯಿಂದ ಬಂದ ಮೇಲೆ ನನಗೆ ಸುದೀಪ್ ಅವ್ರು ತುಂಬಾ ಇನ್ಸ್ಪೈರ್ ಆಗ್ತಾರೆ. ಅವ್ರ ಆಕ್ಟಿಂಗ್ ಲೆವೆಲೇ ಬೇರೆ. ಅವ್ರು ಆಕ್ಚುಲಿ ಅವ್ರ ಡೈರೆಕ್ಷನ್ ಮಾಡಬೇಕು, ಅವರ ಡೈರೆಕ್ಷನ್ ಅಲ್ಲಿ ಅವ್ರ ಆಕ್ಟಿಂಗ್, ಅವ್ರ ಲೆವೆಲೇ ಬೇರೆ. ಅವ್ರ ಟ್ಯಾಲೆಂಟ್ ನ ಹೊರಗೆ ತೆಗಿಯಕ್ಕೆ ಪ್ರಾಬಬ್ಲಿ ರಾಜಮೌಳಿ ಅವರಿಂದ ಆಯ್ತು ಅನ್ಕೋತೀನಿ ಅಲ್ಲಿ. ಅಂದ್ರೆ ಅವ್ರು ಈಗ ಸಿನಿಮಾದಲ್ಲಿ ಕೊಟ್ಟಂತ ನಟನೆ ಇದೆಯಲ್ಲ, ಅದು ಇಡೀ ಇಂಟರ್ನ್ಯಾಷನಲ್ ಆಗೋಯ್ತು. ಸೊ ಅವ್ರಿಗೆ ತುಂಬಾ ಇನ್ಸ್ಪೈರ್ ಆಗ್ತಾರೆ. ಓಕೆ ಸರ್, ಏನಂದ್ರೆ ಇವತ್ತು ನೀವು ಈ ಸ್ಟೇಜಿಗೆ ಬಂದಿದ್ದೀರಾ ಅಲ್ವಾ, ಪ್ರತಿಯೊಬ್ಬರು ಜೀವನದಲ್ಲೂ ಒಂದು ಸ್ಟ್ರಗಲ್ ಅನ್ನೋದು ಇದ್ದೇ ಇರುತ್ತೆ. ನೀವು ನಿಮ್ದು ಇಷ್ಟು ದಿನದ ಜೀವನದ ಜರ್ನಿನಲ್ಲಿ ಸ್ಟ್ರಗಲ್ ಪಟ್ಟಂತಹ ಕ್ಷಣ ಯಾವುದು? ಸ್ಟ್ರಗಲ್ ಆದ್ರೂ ಯಾವುದು? ತುಂಬಾ ಸ್ಟ್ರಗಲೇ ಇದ್ದಿದ್ದು. ಒಂದು ಹಂತದವರೆಗೂ ಒಂದು ಇತ್ತೀಚೆಗೆ ಒಂದು ಕೆರಿಯರ್ ಅಂತ ಇದಾಯ್ತು. ಬೇಸಿಕಲಿ ಅದೊಂದು 18 ಸೀರಿಯಲ್ ಮಾಡಿದೆ. 18 ಸೀರಿಯಲ್ ಮಾಡಿದೆ. ಬೇಸಿಕಲಿ ಎಲ್ಲ ಹೀರೋ ಆಗಿ ವಿಲನ್ ಆಗಿ 2 ಪೀರಿಯಡ್ ನಾನು ಮಾಡಿದ್ದು. ಸೊ ಅದಕ್ಕಿಂತ ಮೊದಲು ಸಿನಿಮಾ ಅಂತ ಏನು ಮಾಡ್ತಾ ಇದ್ದೆ, ಅಲ್ಲಿ ಪೇಮೆಂಟ್ ತುಂಬ ಕಮ್ಮಿ. ಯಾವ್ದು ಚಿಕ್ಕ ಪುಟ್ಟ ಪಾತ್ರ ಮಾಡಿದೆ, ಓಕೆ, ಲೀಡಾಗಿ ಮಾಡಿದ್ರು ಅದೊಂದು ನಾಮಿನಲ್ ಪೇಮೆಂಟ್ ಅದು. ಸೊ ತುಂಬ ಕಷ್ಟ ಆಗ್ತಿತ್ತು. ಎಷ್ಟೋ ದಿನ ಊಟ ಇಲ್ಲದೆ ಈ ಥರ ಎಲ್ಲ ಇತ್ತು, ಜರ್ನಿ ಇತ್ತದು. ಸೀರಿಯಲ್ ಅಂತ ಮಾಡಿದ್ಮೇಲೆ ಒಂದು ಮಂತ್ಲಿ ಒಂದು ಸಸ್ಟೈನೇಬಲ್ ಒಂದು ಇನ್ಕಮ್ ನೋಡಕ್ ಸ್ಟಾರ್ಟ್ ಮಾಡಿದೆ ನಾನು. ಅಂದ್ರೆ ಅದೊಂದು ಗವರ್ಮೆಂಟ್ ಜಾಬ್ ತರ. ಹೌದು, ಕಂಟಿನ್ಯೂಟಿ. ಒಂದು ಸೀರಿಯಲ್ ಶುರು ಆದ್ರೆ ಕೆಲವೊಂದು 2 ವರ್ಷ, 3 ವರ್ಷ, ಹೌದು, 4 ವರ್ಷ, 5 ವರ್ಷವರೆಗೂ ನಡೆದಿರೋ ಧಾರಾವಾಹಿಗಳಿದಾವೆ. ಹೌದು. ಮತ್ತೆ ಅಲ್ಲಿ ಬರುವಂತ ಕಲಾವಿದ್ರಿಗೂ ಕೂಡ ಅವ್ರಿಗೊಂದು ಒಳ್ಳೆ ಬೇರೆ ನೋಡಿದವ್ರು ಅನ್ಕೋತಾರೆ, ಮೂವಿ ಮಾಡೋ ಬದಲು ಒಂದು ಸೀರಿಯಲ್ ಮಾಡ್ಬಿಟ್ರೆ 3 ವರ್ಷ 4 ವರ್ಷ ನಿಮ್ದೇಗಿರ್ಬೋದಪ್ಪ. ಹೌದು, ಆಕ್ಚುಲಿ ಅಂದ್ರೆ ಇಲ್ಲಿ ಸಸ್ಟೈನ್ ಆಗಿ ಒಂದು ಇನ್ಕಮ್ ಬರ್ತಿರುತ್ತೆ, ರೆವೆನ್ಯೂ ಬರ್ತಿರುತ್ತೆ. ಮತ್ತೆ ಒಂದು ಕುಟುಂಬ ನಮ್ ಜೊತೆಗಿರುತ್ತೆ, ಒಂದು ಕುಟುಂಬ ಜೊತೆ ಇರುತ್ತೆ. ಆಮೇಲೆ ಕರ್ನಾಟಕದ ಯಾವುದೇ ಮೂಲೆಗೆ ಹೋಗಿ ರೆಕಗ್ನೈಸ್ ಮಾಡ್ತಾರೆ. ಆ ಕೊಡೋ ಕಲಾವಿದರಿಗೆ ಮರ್ಯಾದೆ, ಚಪ್ಪಲಿ ಬಿಟ್ಬಿಟ್ಟು ಉತ್ತರ ಕರ್ನಾಟಕ ಕಡೆ ಎಲ್ಲ ಹೋದ್ರೆ ಚಪ್ಪಲಿ ಬಿಟ್ಬಿಟ್ಟು ನಮಸ್ಕಾರ ಕೈ ಕೊಡ್ತಾರೆ, ಅಷ್ಟು ಮರ್ಯಾದೆ ಕೊಡ್ತಾರೆ ಕಲಾವಿದರಿಗೆ ಕಡೆ. ಸೊ ಇವೆಲ್ಲ ನೋಡಿ ಅನ್ಸ್ಬಿಡ್ತು, ನಾನು ತುಂಬಾ ಲೇಟಾಗಿ ಬಂದೆ ಸೀರಿಯಲ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ನಾನು ತುಂಬಾ ಸಿನಿಮಾ ಅಂತಾನೆ ಇದು ಮಾಡ್ತಿದ್ದೆ. ಸೊ ಆ ಜರ್ನಿ ತುಂಬಾ ಇದಿತ್ತು. ಅಂದ್ರೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನೀವು ಚೆನ್ನಾಗಿದ್ದೀರಾ, ಸಖತ್ತಾಗಿದ್ದೀರಾ, ಡ್ಯಾನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಅವಾಗ ನೆಗೆಟಿವ್ ಅಲ್ಲ, ನೆಗೆಟಿವ್ ಇದ್ದಿದ್ದು. ಈಗ ಡಿಜಿಟಲ್ ಅಲ್ಲ, ಕ್ಯಾನ್ಗಳಿದ್ದು ಶೂಟಿಗೆ. ಸೊ ನೀವೊಂದು 10 ಕ್ಯಾನ್ ಇಲ್ಲ ಒಂದು 15 ಕ್ಯಾನ್ ನೀವು ಕೊಡಿ, ಇಲ್ಲ ಪ್ರೊಡಕ್ಷನ್ ನೀವು ನೋಡ್ಕೊಳ್ಳಿ, ಈ ತರದ್ದು ಹೇಳ್ತಾ ಇದ್ರು. ಸೊ ಇವೆಲ್ಲ ಮಾಡಕ್ ನಮ್ಮ ಹತ್ರ ಒಂದು ದುಡ್ಡು ಇರ್ಲಿಲ್ಲ ಅವಾಗ. ಸೊ ಈ ಒಂದಷ್ಟು ಹೋರಾಟದಲ್ಲೇ ಒಂದಷ್ಟು ಜರ್ನಿ, ಒಂದು ಟೈಮ್ ಹೋಯ್ತು ಅಲ್ಲಿ ಇಂಡಸ್ಟ್ರಿ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದು ನಡೀತಾ ಇದೆ ಸರ್, ಹೇಳ್ಬೋದಾ?
ಈಗ ಒಂದು ದೈವಜ್ಞರು ಅಂತ ಒಂದು ಸಿನಿಮಾ ಕ್ರಿಯೇಟಿವ್ ಹೆಡ್ ಆಗಿ ಮಾಡಿದ್ದೀನಿ. ಓಕೆ. ಅದರಲ್ಲಿ ಆಕ್ಟ್ ಕೂಡ ಮಾಡಿದ್ದೀನಿ, ಒಂದು ಗುರುಗಳ ಪಾತ್ರ. ಅದು ಬಂದು 16th ಸೆಂಚುರಿಲಿ ಗೋವಾದಿಂದ ಕಾರವಾರಕ್ಕೆ ಒಂದು ಕೊಂಕಣಿ ಬ್ರಾಹ್ಮಿನ್ಸ್ ಅವರು ದೈವಜ್ಞರು ಅಂತ ಆ ಕಮ್ಯುನಿಟಿ ಮೈಗ್ರೇಟ್ ಆಗುತ್ತೆ ಅಲ್ಲಿ ಪೋರ್ಚುಗೀಸರ ದೌರ್ಜನ್ಯಕ್ಕೆ. ಸೊ ಈ 16th ಸೆಂಚುರಿ ಪ್ಲಸ್ ಪ್ರೆಸೆಂಟ್ ಎರಡೂ ಮಿಕ್ಸ್ ಇರುವಂತ ಸಿನಿಮಾ ಅದು. ಆ ಕಾಲಘಟ್ಟವನ್ನು ಶೂಟ್ ಮಾಡಿದೀವಿ. ಸೊ ಅದ್ರಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ಮಾಡಿದ್ದೀನಿ. ಡೈರೆಕ್ಷನ್ ಬಂದು ನಮ್ಮ ಅಜಯ್ ಕುಮಾರ್ ದೈವಜ್ಞ ಅಂತ ಮಾಡಿದ್ದಾರೆ, ಅದೇ ಕಮ್ಯುನಿಟಿ ಅವರು. ಪ್ರೊಡಕ್ಷನ್ ಅವರೇ ಮಾಡಿದ್ದಾರೆ. ಈಗ ಒಂದು ಆಲ್ಬಮ್ ಸಾಂಗ್ ಒಂದು ರಿಲೀಸ್ ಆಗೋದಿದೆ, ಕಂದ ನೀನೆ ನನ್ನ ಜಗವೇ ಅಂತ. ಐ ಥಿಂಕ್ ಇನ್ನೊಂದು 2-3 ಡೇಸ್ಗೆ ಅದು ರಿಲೀಸ್ ಆಗುತ್ತೆ. ಓಕೆ. ಇನ್ನು ಸೀರಿಯಲ್ಸ್ ಬಗ್ಗೆ ಹೇಳೋದಾದ್ರೆ ಸರ್? ಸೀರಿಯಲ್ ಬಂದು ಸದ್ಯಕ್ಕೆ ಲಕ್ಷ್ಮೀ ನಿವಾಸ ಮಾಡ್ತಾ ಇದ್ದೆ, ಲಕ್ಷ್ಮೀ ನಿವಾಸ ಈಗಲೂ ಮಾಡ್ತಾ ಇದ್ದೀನಿ ಅಂತ ಒಂದು ಭಾವನೆ ಇದೆ. ಯಾಕಂದ್ರೆ ನಾನು ಸದ್ಯಕ್ಕೆ ಜೈಲಿಗೆ ಕಳಿಸಿದ್ದಾರೆ ಕಥೆಯಲ್ಲಿ. ಜೈಲಿಗೆ ಕಳಿಸ್ಬಿಟ್ಟು 3 ತಿಂಗಳಾಯ್ತು. ನಾನು ಕೇಳಿದೆ ಕರೆಕ್ಟ್ ಇಲ್ಲಿ ಏನಾಗುತ್ತೆ, ಚಾನಲ್ ಮಧ್ಯೆ ಒಂದು ಚಿಕ್ಕದೊಂದು ಕೋಲ್ಡ್ ವಾರ್ ಇದೆ. ನಾವು ಜಿಎಲ್ ಮಾಡ್ತಿದ್ರೆ ಕಲರ್ಸ್ ಅಲ್ಲಿ ತಗೊಳ್ಳಲ್ಲ, ಕಲರ್ಸ್ ಅಲ್ಲಿ ಮಾಡ್ತಿದ್ರೆ ಜಿಎಲ್ ತಗೊಳ್ಳಲ್ಲ. ಸೊ ಈ ತರ ಎಲ್ಲ ಒಂದೆಷ್ಟಿದೆ. ಸೊ ನಾನು ಕೇಳಿದೆ ಏನಾಗುತ್ತೆ, ಹೊರಗಿನ ನೋಟಕ್ಕೆ ಒಂದು ಲಕ್ಷ್ಮೀ ನಿವಾಸ ಮಾಡ್ತಾ ಇದ್ದಾನೆ ಅಂತಾನೆ ಇರುತ್ತೆ. ಐ ಮೀನ್ ಮೇನ್ ಲೀಡ್ ಪಾತ್ರ ಬೇರೆ, ಅದು ಮೇನ್ ವಿಲ್ಲನ್ ಅದು. ಸೊ ನಾನು ಕ್ಲಿಯರ್ ಕಟ್ ಕೇಳಿದೆ, ನನ್ನ ಪಾತ್ರ ಇದೆಯೋ ಇಲ್ಲ ಮುಗಿಸ್ಬಿಟ್ರು ಅಂತ. ಇಲ್ಲ ಇಲ್ಲ ಸರ್, ಸೀರಿಯಲ್ ಅಂದಮೇಲೆ ವಿಲನ್ ಬೇಕೇ ಬೇಕಲ್ಲ, ನಿಮ್ಮ ಜೈಲಿನ ಹೊರಗೆ ತರ್ತೀವಿ ಅಂದ್ರು. ಸೊ ಸದ್ಯಕ್ಕೆ 3 ತಿಂಗಳಾಯ್ತು, ಇನ್ನು ಜೈಲಲ್ಲೇ ಇದ್ದೀನಿ. ಇನ್ನು ಜೈಲಲ್ಲೇ ಇದ್ದೀರಾ? ಅಂಡ್ ಲಕ್ಷ್ಮೀ ನಿವಾಸಗನು ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಸರ್. ಅದು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೊಳ್ಳೆ ರೀಚಿಂಗ್ ಇದೆ. ಹೌದು ಸರ್, ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಸೊ ಇವಾಗ ನಿಮ್ದು ಕಲಾವಿದರಾಗಿ ಸಿನಿಮಾದಲ್ಲೂ ನಡೀತಾ ಇದೆ, ಧಾರಾವಾಹಿನಲ್ಲೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸರ್ ಈ ತರ ಮೂವಿ ಬರಬೇಕು, ಹಿಂಗಿರ್ಬೇಕು ಅನ್ನೋದಾದ್ರೆ ನೀವು ಕೊಡೋದಾದ್ರೂ ಆಯ್ತು, ಇಲ್ಲ ಬೇರೆಯವ್ರ ಕಡೆಯಿಂದ ಬರೋದಾದ್ರೂ ಆಯ್ತು, ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಲ್ಲ, ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಡೋದು ಕಷ್ಟ. ಆಮೇಲೆ ಏನಾಗುತ್ತೆ, ತುಂಬಾ ಜನ ಒಂದು ಹೇಳ್ಕೊಂಡು ಹೋಗ್ತಾರೆ ಮಲಯಾಳಂ ಸಿನಿಮಾ ನೋಡಿ ಅವ್ರ ಹೆಂಗೆ ಅಂತ. ಅದಲ್ಲ ಆಕ್ಚುಲಿ. ಮಲಯಾಳಂ ಸಿನಿಮಾ ಅವ್ರ ನೇಟಿವಿಟಿಯಲ್ಲಿ ಅವರ ಒಂದು ರಿಯಲಿಸ್ಟಿಕ್ ಪ್ಯಾಟರ್ನ್ ಅಲ್ಲಿ ಮಾಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಹಿಟ್ ಆದ ಸಿನಿಮಾಗಳು ತುಂಬಾ ಇದೆ. ನಾವು ಕತೆ ಅಥವಾ ಮೇಕಿಂಗ್ ಪ್ಯಾಟರ್ನ್ ನೋಡೋಕೆ ನಾವು ಮಲಯಾಳಂ ಸಿನಿಮಾನ ನೋಡ್ಬೇಕು ಅಂತಿಲ್ಲ. ನಮ್ಮಲ್ಲೂ ಹಿಟ್ ಸಿನಿಮಾ ಕೊಟ್ಟಗಳು ಡೈರೆಕ್ಟರ್ಗಳಿರ್ಬೋದು, ಸಿನಿಮಾಗಳು ಕಲಾವಿದರು ತುಂಬಾ ಜನ ಇದ್ದಾರೆ. ಏನಾಗ್ತಿದೆ, ಕೆಲವೊಂದು OTTಗೆ ಅಂತ ಮಾಡ್ಕೊಂಡು ಬರ್ತಾರೆ. ಸೊ ಅಲ್ಲಿ ಅವ್ರು ಎಡುತ್ತಾರೆ. ಬಿಗ್ ಸ್ಕ್ರೀನಿಗೆ ಅಂತ ಒಂದು ಎಕ್ಸ್ಪೀರಿಯನ್ಸ್ಗೆ ಸಿನಿಮಾ ಮಾಡಬೇಕು. ಸೊ ಆ ಎಕ್ಸ್ಪೀರಿಯನ್ಸ್ ಬೇರೆ. ಅದು ಜನಗಳೇ, ಐ ಮೀನ್ ನಾನು ಜಿಮ್ ಹೋಗ್ತೀನಿ, ಆ ಜಿಮ್ಮಲ್ಲಿ ಒಂದು ಬೇಸಿಕ್ ಅದು ಅವ್ರ ಕಾಮನ್ ಕ್ರೌಡ್, ಅದು ಆಡಿಯನ್ಸ್. ಸೊ ಅವರು ಹೆಂಗೆ ಡಿಸೈಡ್ ಮಾಡ್ತಾರೆ ಅಂದರೆ, ಟ್ರೇಲರ್ ನೋಡ್ಬಿಟ್ಟು ಹೇಳ್ತಾರೆ ಇದನ್ನ ನಾನು OTTಯಲ್ಲಿ ನೋಡ್ತೀನಿ, ಇಲ್ಲ ಒಂದಷ್ಟು ಪೈರೇಸಿ ಬರುತ್ತೆ ಇವಾಗ ಸಿನಿಮಾಗಳು ಮೊಬೈಲಲ್ಲಿ, ನಾನು ಮೊಬೈಲಲ್ಲಿ ನೋಡ್ತೀನಿ, ಈ ಸಿನಿಮಾನ ನಾನು ಥಿಯೇಟ್ರಲ್ಲಿ ನೋಡ್ತೀನಿ ಅಂತ ಡಿಸೈಡ್ ಆಗ್ತಾರೆ. ಅಂದ್ರೆ ಜನ ಈಗ ಅಷ್ಟು ಫಿಕ್ಸ್ ಇದ್ದಾರೆ, ಈ ಸಿನಿಮಾ ನಾನು ಥಿಯೇಟ್ರಲ್ಲೇ ನೋಡ್ತೀನಿ, ಇದು ಸಿನಿಮಾ ಮೊಬೈಲಲ್ಲಿ ಸಾಕ್ಬಿಡು ಅಂತ. ಸೊ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡೋಂಥ ಸಿನಿಮಾಗಳು ನಾವು ಮಾಡಬೇಕು, ಕಂಟೆಂಟ್ ಸಿನಿಮಾಗಳು ಮಾಡಬೇಕು. ಮೇನ್ ಕಂಟೆಂಟ್ ಕೊಡಬೇಕು. ಹೌದು, ಕಂಟೆಂಟ್, ಸ್ಟೋರಿ ಮೇಲೆ ಗಮನ ಕೊಡಬೇಕು. ಸ್ಕ್ರಿಪ್ಟ್ ಇಲ್ಲಿ ಪ್ರೀ ಪ್ರೊಡಕ್ಷನ್ ಯಾವಾಗಲೂ ನೆಗ್ಲೆಕ್ಟ್ ಆಗ್ತಾ ಇದೆ. ರೈಟರ್ಗಳಿಗೆ ಪೇಮೆಂಟ್ ಕೊಡಲ್ಲ. ರೈಟರ್ ಅಂದ್ರೆ ಬಿಡು ಏನೋ ಸ್ವಲ್ಪ ಕೊಟ್ಟರೆ ನಡೀತದೆ ಅಂತ ಹೇಳ್ಬಿಟ್ಟು ಎಲ್ಲ ಈ ಕಡೆ ಪೇಮೆಂಟ್ಗಳು ಜಾಸ್ತಿ ಬರ್ತವೆ ಶೂಟಿಂಗ್ ಪ್ರೊಡಕ್ಷನ್ ಮೇಲೆ. ಸೊ ಪ್ರೀ ಪ್ರೊಡಕ್ಷನ್ ತುಂಬಾ ಗಮನ ಕೊಡಬೇಕು. ಜನ ಒಂದು ಆವ್ರೇಜ್ ಸಿನಿಮಾ ಅಂದ್ರೂ, ಆವ್ರೇಜ್, ಅದು ಸೂಪರ್ ಹಿಟ್ ಅಲ್ಲ, ಆವ್ರೇಜ್ ಸಿನಿಮಾ ಅಂದ್ರೂ 1 ವೀಕ್ ಜನ ಥಿಯೇಟ್ರಿಗೆ ಹೋಗಿ ಫುಲ್ ನೋಡೋರು, ಥಿಯೇಟರ್ ಫುಲ್ ಇರೋದು. ಹೌದು ಸರ್. ಅದು ಚೆನ್ನಾಗಿಲ್ಲ ಅಂತ ಆಮೇಲೆ ಅದು ಇದಾದ್ರೆ ಓಕೆ, ಸೆಕೆಂಡ್ ವೀಕಿಗೆ. ಇಲ್ಲಿ ಫ್ರೈಡೇ ರಿಲೀಸ್ ಆದ್ರೆ ಈಗಿನ ಇದಕ್ಕೆ ವೆರಿ ಸ್ಯಾಟರ್ಡೇಗೆನೆ ಸಿನಿಮಾ ಔಟ್. ಅಂದ್ರೆ ಸೋಷಿಯಲ್ ಮೀಡಿಯಾ ಅಷ್ಟು ಫಾಸ್ಟ್ ಇದೆ. ಆಮೇಲೆ OTT ಒಂದು ದೊಡ್ಡ ಎಫೆಕ್ಟ್ ಆಗಿದೆ ಇಂಡಸ್ಟ್ರಿಗೆ. ಬಿಡು 25 ಇನ್ನೇನು 1-2 ವಾರಕ್ಕೆ OTTಯಲ್ಲಿ ಬರುತ್ತೆ ಸಿನಿಮಾ ಅನ್ನೋ ಜನ ಫಿಕ್ಸ್ ಆಗಿದ್ದಾರೆ. ಬರುತ್ತೆ ಬಿಡು, ಟಿವಿಯಲ್ಲಿ ನೋಡಿದ್ರೆ ಆಯ್ತು ಅಂತ. ಸೊ ಥಿಯೇಟ್ರಿಗೆ ಹೋಗಕ್ಕೆ ಇವರಿಗೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಆಗಿ 1 ವಾರ ರಿವ್ಯೂ ಬರಬೇಕು, ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ. ಆಮೇಲೆ ಮನೆಯಿಂದ ಫ್ಯಾಮಿಲಿ ಕ್ರೌಡ್ ಎದ್ದು ಬರ್ತಾರೆ. ಸೊ ಈ ಅವಾಗಿನ ಕಾಲಕ್ಕೆ ಈಗಿನ ಕಾಲ ಡಿಫ್ರೆನ್ಸ್ ಅಂದ್ರೆ, ಅವಾಗ OTT ಇದ್ದಿದ್ರೆ ಅಲ್ಲಿ ಅವಾಗಲೂ ಹೋರಾಟ ಇರ್ತಿತ್ತು. ಅವಾಗ OTT ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಈಗ ಹೆಂಗಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ, OTT ಎರಡೂ ತುಂಬಾ ಸ್ಟ್ರಾಂಗ್ ಇದೆ. ಆಮೇಲೆ ರಿವ್ಯೂಗಳು ಅದಕ್ಕೆ ಅದೇನು ಹೇಳ್ತಾರಲ್ಲ, ನಾಲ್ಗೆಗೆ ಮೂಳೆ ಇಲ್ಲ ಅಂತಾರೆ. ಈಗ ಕಮೆಂಟ್ ಮಾಡೋದಕ್ಕೂ ಇದಿಲ್ಲ, ಲಿಮಿಟೇಷನ್ ಇಲ್ಲ, ಹೆಂಗ್ ಬೇಕಾ ಕಮೆಂಟ್ ಮಾಡಿರ್ತಾರೆ. ಅದು ಒರಿಜಿನಲ್ ಐಡಿಯಾ ಆಗಿರಲ್ಲ ಸರ್, ಫೇಕ್ ಐಡಿಯಾದಲ್ಲೇ ಬಂದಿರುತ್ತೆ. ಅದನ್ನ ನೋಡಿ ಒಂದಷ್ಟು ಇನ್ಫ್ಲುಯೆನ್ಸ್ ಆಗ್ಬಿಡ್ತಾರೆ. ಇವಾಗ ಜನ ಹೇಗೆ ಅಂದ್ರೆ ವಿಡಿಯೋ ನೋಡಕ್ಕೆ ಅಂತ ಹೋಗಲ್ಲ, ಅವರು ಕೆಳಗಡೆ ಕಮೆಂಟ್ ನೋಡಕ್ಕೆ ಅಂತ ಮೇನ್ ಅದ್ರಲ್ಲೇ ಅವ್ರು ಡಿಸೈಡ್ ಮಾಡ್ತಾರೆ. ಅದ್ ಕಂಟೆಂಟ್ ಅಷ್ಟು ಚೆನ್ನಾಗಿದ್ರು ಕಮೆಂಟ್ ನೋಡಿದ ತಕ್ಷಣ ಇಲ್ಲ ಬಿಡು, ಇಷ್ಟೇ ಇದು ಬಿಡು, ಅಲ್ಲೇ ಬಿಟ್ಟು ಡಿಸೈಡ್ ಆಗ್ಬಿಡ್ತಾರೆ.
ಅದ್ರ ಮೇಲೆ ಡಿಸಿಷನ್ ತಗೊಂಡ್ಬಿಡ್ತಾರೆ. ಸರ್ ಇನ್ನೊಂದು ಈ ಕ್ವಶನ್ ನಿಮ್ಗೆ ತುಂಬಾ ಡಿಫಿಕಲ್ಟ್ ಅನಿಸ್ಬೋದು. ನಿಮಗೆ ಧಾರಾವಾಹಿ ಸಿನಿಮಾ ಅಂತ 2 ಆಪ್ಷನ್ ಕೊಟ್ಟರೆ ಯಾವ ಚೂಸ್ ಮಾಡ್ತೀರಾ? ನಾನು ಚೂಸ್ ಮಾಡೋದು ಸಿನಿಮಾನೇ. ಸಿನಿಮಾ ಚೂಸ್. ಹೌದು, ಯಾಕೆಂತಂದ್ರೆ ಧಾರಾವಾಹಿ ಒಂದು ವರ್ಷದ ಕೂಳು, ಸಿನಿಮಾ ಒಂದು ಹಬ್ಬ. ಅದು ಹಬ್ಬ. ಅದ್ರಲ್ಲಿ ಇವತ್ತಲ್ಲ ನಾಳೆ ನಾವು ಕ್ಲಿಕ್ ಆಗ್ತೀವಿ, ನಾವೇನೋ ಸಾಧನೆ ಮಾಡ್ತೀವಿ ಅನ್ನೋದಿದೆ. ಸೊ ನಾನು ಎರಡೂ ಮಾಡ್ತೀನಿ, ಸೀರಿಯಲು ಮಾಡ್ತೀನಿ, ಈ ಕಡೆ ಸಿನಿಮಾನು ಮಾಡ್ತೀನಿ. ಹೇಳಿದ್ನಲ್ಲ ಕ್ರಿಯೇಟಿವ್ ಹೆಡ್ ಆಗಿ ಮಾಡಿದ್ದೀನಿ. ಕರಡಿಗುಡ್ಡ ಅಂತ ಒಂದು ಮಕ್ಕಳ ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ, ಅದು ರಿಲೀಸ್ ರೆಡಿ ಇದೆ. ಯದುಬಾಮ್ ತದ್ಬತಿ ಹವಾಲ ಇರ್ಬೋದು, ಅಥವಾ ಆಕ್ಟಿಂಗ್ ಅಲ್ಲಿ ಒಂದು ಸಿನಿಮಾ ಇದೆ ತೆಲುಗಲ್ಲಿ ಜಿನ್ ಅಂತ ಮಾಡಿದೆ. ಸೊ ಇದರದ್ದು ಆ ದೊಡ್ಡ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಬೇರೆ. ಅದಕ್ಕೆ ಲಾರ್ಜರ್ ದನ್ ಲೈಫ್ ಅಂತ ಹೇಳ್ತೀವಿ. ಸೀರಿಯಲ್ ಬಂದು ವರ್ಷದ ಕೂಳು, ಅದು ಎಲ್ಲಾದ್ರೂ ಹೋದ್ರು ರೆಕಗ್ನೈಸ್ ಮಾಡುತ್ತೆ. ನಾನೆಲ್ಲ ಒಂದ್ ಕಡೆ ಗೋವಾ ಹೋಗಿ ಅಲ್ಲೇನೋ ಬೀಚ್ ಹೋದ್ರು ಅಲ್ಲಿ ಕನ್ನಡಿಗರು ಅವರೆಲ್ಲ ಬಂದು ರೆಕಗ್ನೈಸ್ ಮಾಡ್ತಾರೆ, ಬಾಂಬೆ ಹೋದ್ರು ರೆಕಗ್ನೈಸ್ ಮಾಡ್ತಾರೆ. ಸೊ ನೀವು ಅಗ್ನಿ ಸಾಕ್ಷಿ ಮಾಡಿದ್ರಲ್ವಾ ಅಂತ. ಅಗ್ನಿ ಸಾಕ್ಷಿ ಪಾತ್ರ ತುಂಬಾ ಹಿಟ್ ಆಗಿತ್ತು, ಕಿಶೋರ್ ಅಂತ. ಸೊ ನೀವು ಅದು ಮಾಡ್ತಿದ್ರಲ್ವಾ ಅಂತೇಳಿ ಎಲ್ಲ ಕಡೆ ಮುತ್ತಿಗೆ ಹಾಕೋರು. ಸೊ ಆ ಖುಷಿ ಬೇರೆ. ಅದು 2 ಕಣ್ಣು ತರ ಸದ್ಯಕ್ಕೆ ನನಗೆ. ನಾನು ಇಮ್ಯಾಜಿನೇಷನ್ ಹಂಗೆ ಅನ್ಕೊಂಡೆ, 2 ಕಣ್ಣು ಅದ ಇದೆ ಅಂದ್ರೆ, ಬಟ್ ಆದ್ರೂ ಇರುತ್ತಲ್ಲ ಸರ್. ಹೌದೌದು, ಈಗ ನನ್ನ ಸಿಚುವೇಶನ್ ಹಂಗೆ, ಅದು 2 ಕಣ್ಣು ತರ ಇದಾದ ಅಂತ ಹೇಳಿದ್ರೆ 2 ಬೇಕು ಕಣ್ಣು. ಸರ್ ಇನ್ನೊಂದು, ಈಗ ನಮ್ಮ ದಿಗ್ಗಜ ನಟರುಗಳಲ್ಲಿ ಅವ್ರದ್ದು ಯಾವ್ದಾದ್ರು ಒಂದು ಕ್ವಾಲಿಟೀಸ್ ನಾನು ತಗೋತೀನಿ, ಅದು ನನ್ನ ಕಂಪ್ಲೀಟ್ ಅದು ನಾನು ಫಾಲೋ ಮಾಡ್ತೀನಿ ಅನ್ನೋದಾದ್ರೆ ಏನ್ ಫಾಲೋ ಮಾಡ್ತೀರಾ? ಆಕ್ಟಿಂಗ್ ಅಲ್ಲಿ ಆಗ್ಬೋದು. ಅದು ಆಕ್ಚುಲಿ ನಾನು ಪರ್ಟಿಕ್ಯುಲರ್ ಒಬ್ಬರಿಂದನೇ ಎಲ್ಲ ನಾನು ಇನ್ಸ್ಪೈರ್ ಮಾಡ್ತೀನಿ ಅಂತ ಹೇಳಕ್ ಕಷ್ಟ. ಅಣ್ಣವರಿಂದ ಅವರ ಹಂಬಲ್ನೆಸ್ ಇನ್ಸ್ಪೈರ್ ಮಾಡ್ಕೊತೀನಿ ನಾನು. ಅವರ ಹಂಬಲ್ನೆಸ್ ಅಂದ್ರೆ ಯಾರೇ ಗೊತ್ತಿಲ್ದಿರೋರು ಬಂದ್ರು ಎದ್ದು ನಿಂತುಬಿಟ್ಟು ನಮಸ್ಕಾರ ಮಾಡಿ ಮಾತಾಡೋರು ಅವರು. ಆ ಹಂಬಲ್ನೆಸ್ ಇದೆಯಲ್ಲ, ಅದು ದೊಡ್ಡ ಗುಣ. ಅದು ಸುದೀಪ್ ಅವರು ಕಡೆ ಬಂದ್ರೆ ಅವರ ಆಕ್ಟಿಂಗ್ ಅಬಿಲಿಟಿ, ಅಂದ್ರೆ ಹಂಗಂತ ಹೇಳ್ಬಿಟ್ಟು ಅಣ್ಣವರು ಆಕ್ಟಿಂಗ್ ಇದು ಅಂತಲ್ಲ, ನಮ್ಮ ಜನರೇಷನ್ಗೆ ಒಂದು ಇರ್ತದಲ್ಲ, ಆ ಜನರೇಷನ್ ನಾವು ಪಿಕ್ ಮಾಡ್ಕೊಳ್ಳುವಂಥದ್ದು. ಸೊ ಸುದೀಪ್ ಅವರಿಂದ ಆಕ್ಟಿಂಗ್ ಅಥವಾ ವಿಷ್ಣುವರ್ಧನ್ ಅವ್ರದ್ದು ಆ ಸ್ಟೈಲ್ ಇರ್ಬೋದು, ಅವರ ಆಟಿಟ್ಯೂಡ್ ಇರ್ಬೋದು, ಸ್ವ್ಯಾಗ್ ಅಂತಾರೆ. ಆ ಸ್ವ್ಯಾಗ್ ಅಂತ ಈಗೇನು ಹೇಳ್ತಾರೆ ಪದ, ಅವಾಗ ಅದು ಅವರ ವಿಷ್ಣುವರ್ಧನ್ ಅವಾಗಲೇ ಇತ್ತು ಆ ಸ್ವ್ಯಾಗ್. ಸೊ ಆಕ್ಷನ್ ಅಂತ ಬಂದಾಗ ಟೈಗರ್ ಪ್ರಭಾಕರ್ ಇರ್ಬೋದು, ಅಥವಾ ಇವ್ ದರ್ಶನ್ ಸರ್ ಇರ್ಬೋದು, ಅವರಲ್ಲಿ ಒಂದು ಸ್ವ್ಯಾಗ್ ಇದೆ. ಆಟಿಟ್ಯೂಡ್ ಅಂತಾರಲ್ಲ, ಆ ಗತ್ತು ಮೇಂಟೈನ್ ಮಾಡೋದು ಅದಿದೆ. ಸೊ ಆ ಥರ ಹಂಗೆ ನೋಡೋಕ್ರೆ ನಾನು ಬರೀ ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲ, ಈ ಥರ ಪಿಕ್ ಮಾಡೋಕ್ಕೋದ್ರೆ ನಂಗೆ ಅಮಿತಾಬ್ ಬಚ್ಚನ್ ಅವರು ನನ್ನ ಆಲ್ ಟೈಮ್ ಫೇವ್ರೇಟ್. ಅಮಿತಾಬ್ ಬಚ್ಚನ್ ಅವ್ರು ನನ್ನ ಆಲ್ ಟೈಮ್ ಫೇವ್ರೇಟ್ ಅವರು. ನಾನು ಮನೇಲಿ ಎಷ್ಟೋ ಸರಿ ಸುಮ್ಮನೆ ಅವರು ಉಪ್ಪಿಟ್ಟಿಟ್ಬಿಟ್ರು ನಾನು ಇಮಿಡಿಯೇಟ್ ಆಗಿ ಅಲ್ಲಿ ಅಗ್ನಿಪತ್ಗೆ ಹೋಗ್ಬಿಡ್ತೀನಿ. ಏನೋ ಉಪ್ಪಿಟ್ಟಿಟ್ಬಿಟ್ಟಿದ್ಯಾ, ಹಿಂಗೆ ಹೋಗಿರ್ತೀನಿ. ಅಮಿತಾಬ್ ಬಚ್ಚನ್ ಆಲ್ ಟೈಮ್ ಫೇವ್ರೇಟ್ ನನ್ನ. ಸೊ ಈ ಕಡೆ ತಮಿಳಲ್ಲಿ ವಿಕ್ರಮ್ ಇರ್ಬೋದು, ಅವರು ಎಕ್ಸ್ಟ್ರಾರ್ಡಿನರಿ ನಟರು ಅವರು. ಸೊ ಅವರಿಂದ ಇನ್ಸ್ಪೈರ್ ಮಾಡ್ಕೊತೀನಿ ನಾನು. ಅವರ ಅನ್ಯನ್ ಸಿನಿಮಾದಿರ್ಬೋದು, ಡಬಲ್ ಇಮಿಡಿಯೇಟ್ ಆಗಿ ಪಾತ್ರ ಚೇಂಜ್ ಮಾಡ್ಕೊಂಡು ಮಾಡ್ತಾರೆ. ಸೊ ಈ ತರ ಒಂದೊಂದ್ ಕಡೆ ಕಮಲ್ ಹಾಸನ್ ಅವರು, ಸೊ ಅವರ ಗುಣ ತಿರ್ಬೋದು, ಸ್ವಾತಿ ಮುತ್ತು, ಇವೆಲ್ಲ ಇನ್ಸ್ಪೈರ್ ಮಾಡ್ಕೊಂಡು ಬಂದಿತ್ತು. ಸೊ ಒಬ್ಬರಿಂದ ಅಂತಲ್ಲ, ಒಂದಷ್ಟು ಲಿಸ್ಟ್ ಆಫ್ ನಟರು. ಸರ್ ನಿಮ್ಮ ಮೋಸ್ಟ್ ಫೇವರೇಟ್ ಹೀರೋ ಟೈಗರ್ ಪ್ರಭಾಕರ್ ಸರ್ ಅಲ್ವಾ? ಅವ್ರದೊಂದು ಡೈಲಾಗ್ ನ ಹೇಳ್ಬೋದಾ? ನಾನು ಬೇಕಾದ್ರೆ ಅಮಿತಾಬ್ ಬಚ್ಚನ್ ತರ ಹೇಳ್ತೀನಿ, ಅವ್ರ ತರ ಕಷ್ಟ. ಅವ್ರ ಮ್ಯಾನರಿಸಮ್ ಮಾಡ್ಬೋದು. ಅವರು ಎದೆ ಕುಣಿಸ್ತಾರೆ, ಆಮೇಲೆ ಇಷ್ಟು ಕೂಲ್ ಇಟ್ಟಿರ್ತಾರೆ, ನಾವೆಲ್ಲ ಕಟ್ ಮಾಡ್ಬಿಡ್ತೀವಿ, ಹಿಂಗ್ ಬಂದ್ಬಿಟ್ಟು ಹಿಂಗ್ ಮಾಡ್ತಾರೆ. ಯಾವನು ಅಂತ ಅದು ಅವರ ಆಕ್ಟಿಂಗ್ ಕಷ್ಟ. ಅದು ಬಟ್ ಫ್ಯಾನ್ ಅಂತ ಅವರು, ಬಟ್ ಅವರನ್ನ ಮಿಮಿಕ್ ಮಾಡೋದು ತುಂಬಾ ಕಷ್ಟ. ಅವರಲ್ಲಿ ಒಂದು ಬೇರೆ ಒಂದು ಗತ್ತಿದೆ, ಒಂದು ವಾಯ್ಸ್ ಅಲ್ಲಿ ಒಂದು ಬೇಸ್ ವಾಯ್ಸ್ ಇದೆ. ಸೊ ನಾನು ಆದಷ್ಟು ಬೇಸ್ ವಾಯ್ಸ್ ತಗೊಳಕ್ ಟ್ರೈ ಮಾಡ್ತೀನಿ. ಅದು ಈಗ ಅಣ್ಣಿನಲ್ಲಿ ಹೇಳಿದ್ನಲ್ಲ, ಅದರಲ್ಲಿ ಪಣ್ಣಜಿ ಪಣ್ಣಗಿ ಅದನ್ನ ಟ್ರೈ ಮಾಡ್ತೀನಿ. ಬಟ್ ಪ್ರಭಾಕರ್ ಅವರು ಟಿಪಿಕಲ್ ಆಗಿ ತಗೊಳ್ಳೋದು ತುಂಬಾ ಕಷ್ಟ. ಆದ್ರೂ ಏನು ಬರಲ್ಲ ಅಂತ ಹೇಳಿನೇ ಒಂದ್ ರೌಂಡ್ ಪ್ರಭಾಕರ್ ಸರ್ನ ಹಿಂಗ್ ಬಂದ್ ಹೋದಂಗ ಆಗೋಯ್ತು ಪ್ರಭಾಕರ್ ಸರ್. ಸರ್ ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ, ಖಂಡಿತ ನಾವು ಕನ್ನಡಿಗರು ಸರ್, ನಮ್ದು ತಾಯಿನಾಡು, ನಮ್ಮ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕನ್ನಡಕ್ಕೆ ಇರುತ್ತೆ. ಆದ್ರೂ ಕೆಲವೊಂದ್ ಕಡೆ ಆಗತ್ತೆ, ನಾವು ಕನ್ನಡ ಬಿಟ್ಟು ಬೇರೆ ಭಾಷೆ ಎಲ್ಲ ಮಾಡ್ತೀರಾ, ಅಲ್ಲೂ ಮಾಡ್ತೀರಾ ಇಲ್ಲೂ ಮಾಡ್ತೀರಾ, ಅಥವಾ ಅದನ್ನೇ ಇದ್ ಮಾಡ್ತೀರಾ, ಕನ್ನಡ ಡಿಗ್ರೇಡ್ ಮಾಡ್ತೀರಾ, ಬೇರೆ ಭಾಷೆ ಪ್ರಿಫರೆನ್ಸ್ ಕೊಡ್ತೀರಾ, ಈ ತರದ್ ಒಂದಷ್ಟು ನಡೀತಿರುತ್ತೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇದು ಯಾವ ಬೇಸ್ ಮೇಲೆ ಹೇಳ್ತಾರೆ ಅಂತ ಫಸ್ಟ್ ನೋಡ್ಬೇಕು. ಬಿಕಾಸ್ ಇಲ್ಲಿ ಯಾರು ಕನ್ನಡಿಗರು ಕನ್ನಡನ ಕಡೆಗಣಿಸೋದಾಗ್ಲಿ ಯಾರು ಮಾಡ್ತಿಲ್ಲ. ಹೌದು ಸರ್.
ಏನಂದ್ರೆ ಹಂಗಂತ ಯಾರು ಹೇಳ್ತಿರ್ತಾರಲ್ಲ ಅವರೇ ಒಂದಷ್ಟು ಬೇರೆ ಭಾಷೆ ಸಪೋರ್ಟ್ ಮಾಡೋದಿರ್ಬೋದು, ಬೇರೆ ಭಾಷೆ ಸಿನಿಮಾ ಬಂದಾಗ ನೋಡೋದಿರ್ಬೋದು, ಇಂಥದ್ದು ಮಾಡ್ತಿರ್ತಾರೆ. ಆಮೇಲೆ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ರಿಸ್ಟ್ರಿಕ್ಟ್ ಮಾಡೋದು ತುಂಬ ಕಷ್ಟ. ಯಾಕೆಂತಂದರೆ ಒಂದು ಕನ್ನಡ ಸಿನಿಮಾ ತೆಲುಗಲ್ಲಿ ರಿಲೀಸ್ ಆಗಿ ಅಲ್ಲಿ ಥಿಯೇಟರ್ ಸಿಗಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ರಿಲೀಸ್ ಆಗಿ ಓಡೋದಂತೂ ನೆಕ್ಸ್ಟ್ ಇಂಪಾಸಿಬಲ್. ತಮಿಳಲ್ಲಿ ಇರ್ಬೋದು ಹಾಗೆ, ಆದರೆ ಅದೇ ತೆಲುಗು ತಮಿಳ್ ಸಿನಿಮಾಗಳು ಇಲ್ಲಿ 100 ದಿನ ಬೇಕಾದ್ರೆ ಓಡ್ತವೆ. ಅಂದರೆ ಇಲ್ಲಿ ಆ ಮೆಟ್ರೋಪಾಲಿಟನ್ ಸಿಟಿ ಎಲ್ಲ ಮಿಕ್ಸರ್ ಇದ್ದಾರೆ. ಸೊ ಇಲ್ಲಿ ಒಂದನ್ನು ರೆಸ್ಟ್ರಿಕ್ಟ್ ಮಾಡೋದು ತುಂಬ ಕಷ್ಟ. ಅಲ್ಲಿ ಇವರು ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾ ಸ್ವಲ್ಪ ರಿಲೀಸ್ ಆಗ್ತಿತ್ತು ಕೇರಳದಲ್ಲಿ, ಮಿಲಾನ ಇರ್ಬೋದು ಮತ್ತೊಂದೆಲ್ಲ. ಬಟ್ ಅದು ಬಿಟ್ಟರೆ ಯಾವುದೋ ನಾರ್ಮಲ್ ಆಗಿ ಒಂದು ಸಿನಿಮಾ ರಿಲೀಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕೇರಳದಲ್ಲಿ. ಅದು ಡಬ್ಬಾಗೆ ಹೋಗಬೇಕು. ಸೊ ಫಸ್ಟ್ ನಮ್ಮ ಜನಗಳು ಅವ್ರು ತಿದ್ದುಕೊಂಡ್ರೆ ಭಾಷೆ ಬೆಳೀತದೆ. ಸರ್, ಇವಾಗ ನೀವು ಲಕ್ಷ್ಮೀ ನಿವಾಸ ಧಾರಾವಾಹಿನಲ್ಲಿ ಮಾಡ್ತಾ ಇದ್ದೀರಾ. ನಿಮಗೆ ಗೊತ್ತು, ಹೀಗೆ ಕೆಲವೇ ದಿನಗಳ ಹಿಂದೆ ದಿಲೀಪ್ ರಾಜ್ ಸರ್ ಇನ್ನಿಲ್ಲ ಅನ್ನೋಂಥ ಕಹಿ ಘಟನೆ ಅರ್ಗಿಸ್ಕೊಳಕ್ಕೆ ಈಗಲೂ ಆಗ್ತಿಲ್ಲ. ಸೊ ಈ ವಿಚಾರದ ಬಗ್ಗೆ ನೀವೆಷ್ಟು ಮಿಸ್ ಮಾಡ್ಕೋತೀರಾ ದಿಲೀಪ್ ರಾಜ್ ಸರ್ನ? ಅವರ ಪ್ರೊಡಕ್ಷನಲ್ಲಿ ನಾನೊಂದು ವರ್ಕ್ ಮಾಡೋಕ್ಕೆ ಅಂತ ಒಂದು ಅವಕಾಶ ಥರ, ಅಂದರೆ ಆಡಿಷನ್ ಥರ ಕರೆದಿದ್ರು, ಹೋಗಿದ್ದೆ. ಆಡಿಷನ್ ಕೊಟ್ಟು ಬಂದೆ. ಅದಾದಮೇಲೆ ಏನಕ್ಕೋ ಗೊತ್ತಿಲ್ಲ, ಅದು ಫೈನಲೈಸ್ ಆಗಿಲ್ಲ. ಬಟ್ ಅವ್ರ ಜೊತೆ ನನಗೆ ಪರ್ಸ್ನಲ್ ಆಗಿ ವರ್ಕ್ ಮಾಡೋಕ್ಕೆ ಸಿಕ್ಕಿಲ್ಲ. ಬಟ್ ಅದ್ಭುತ ನಟ, ಅದ್ಭುತ ಡೈರೆಕ್ಟರ್ ಆ್ಯಂಡ್ ಅದ್ಭುತ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಿದ್ರು. ಸೊ ಅಂಥವರು ಆ್ಯಕ್ಚುಲಿ ಅವರೊಂದು ಪೀರಿಯಡಲ್ಲಿ ಹೋಗಿ ಚಾನಲಲ್ಲಿ ಜಾಯ್ನ್ ಆಗಿದ್ದರು, ಕಂಟೆಂಟ್ ಹೆಡ್ ಎಲ್ಲ, ಫಿಕ್ಷನ್ ಹೆಡ್ ಎಲ್ಲ. ಸೊ ಅವರು ಆ ಥರ ಪೊಸಿಷನ್ ಕೂತಾಗ ನಂಗೆ ತುಂಬ ಖುಷಿಯಾಗಿತ್ತು. ಅಂದರೆ ಆ್ಯಕ್ಚುಲಿ ಇಂಡಸ್ಟ್ರಿ ಗೊತ್ತು, ಕೆಲಸ ಗೊತ್ತಿರೋರು ಹೋಗಿ ಅಂಥ ಜಾಗದಲ್ಲಿ ಕೂತಾಗ ಒಂದಷ್ಟು ಬೆಳವಣಿಗೆಗಳು ಚೆನ್ನಾಗಿರ್ತದೆ ಅವ್ರ ಕೆಳಗಡೆ. ಸೊ ಈ ಗೊತ್ತೇ ಇಲ್ಲ, ಅರ್ಧಂಬರ್ಧ ಏನೋ ಹಾಫ್ ಬಾಯ್ಲ್ಡ್ ಇಡ್ಲಿ ಥರ ಹೋಗಿ ಅಲ್ಲಿ ಕೂತ್ರೆ ಕೆಳಗಿನ ಕೆಲಸಗಳು ಹಾಗೆ ಇರ್ತವೆ. ಆಗ್ಬೇಕಷ್ಟೇ, ನೀವು ಮಾಡಬೇಕು, ಹೆಂಗೆ ಅಂತ ಗೊತ್ತಿರಲ್ಲ. ಬಟ್ ಇಂಥವ್ರ ಕೂತಾಗ ಆಗಬೇಕು ಪ್ಲಸ್ ಹೆಂಗೆ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಅಂಥ ಅವರು ಅವರಲ್ಲಿ ಎಸೆಟ್ ನಮ್ಮ ಇಂಡಸ್ಟ್ರಿಯಲ್ಲಿ. ಅವರು ತುಂಬ ಅಷ್ಟು ಯಂಗ್ ಏಜ್ಗೆ ಆ ಥರ ಹೋಗ್ತಾರೆ ಅಂತಂದಾಗ ವಿ ರಿಯಲಿ ಮಿಸ್ ಹಿಮ್. ನಮ್ಮ ಇಂಡಸ್ಟ್ರಿನೇ ಅಲ್ಲಿ ಏನೋ ಒಂದು ಏನು ಹೇಳ್ತಾರೆ, ಒಂದು ಎಸೆಟ್ ನಾವು ಕಳ್ಕೊಂಡಾಗೆ. ಮತ್ತೆ ಸರ್, ಸಿನಿಮಾ ರಂಗದಲ್ಲಿ ನೀವು ಮಿಂಚ್ತಾ ಇದ್ದೀರಾ, ಬೆಳೀತಾ ಇದ್ದೀರಾ. ಆ ಟೈಮಲ್ಲೂ ಅಷ್ಟೇ ನಾವು ಕಳ್ಕೊಂಡಿದ್ದು ಸುಮಾರು 6-7 ವರ್ಷ ಆಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಸರ್ ಸಡನ್ನಾಗೆ, ಅದು ಹೇಳೋದಕ್ಕೆ ಆಗಲ್ಲ, ಅವರನ್ನು ಕೂಡ ನಾವು ಕಳ್ಕೊತೀವಿ ಕನ್ನಡ ಸಿನಿಮಾ ರಂಗದಲ್ಲಿ. ಅದನ್ನ ನೀವೆಷ್ಟು ಮಿಸ್ ಮಾಡ್ಕೋತೀರಾ? ಯಾವ ಥರ ಮಿಸ್ ಮಾಡ್ಕೋತೀರಾ? ತುಂಬ ಮಿಸ್ ಮಾಡ್ಕೋತೀವಿ. ಯಾಕೆಂತಂದರೆ ಅವ್ರ ಥರ ಫೈಟ್, ಆಮೇಲೆ ಡ್ಯಾನ್ಸ್ ತುಂಬ ಜನ ಮಾಡ್ತಾರೆ. ಬಟ್ ಅವರ ಡ್ಯಾನ್ಸ್ ಇದ್ದಿದ್ದ ಆ ಗ್ರೇಸ್ ಇದೆಯಲ್ಲ, ಅದು ನಿಮಗೆ ನೋಡೋದು ಕಷ್ಟ. ಸೊ ನಾವು ಎಲ್ಲೋ ಒಂದು ಕಡೆ ತೆಲುಗುವಲ್ಲಿ ಅಲ್ಲು ಅರ್ಜುನ್ ಇದ್ದಾರೆ ಅಂತ ಅವ್ರು ಹೇಳ್ಕೊಂಡ್ರೆ, ನಾವು ಹೇಳ್ಬೋದು ನಮ್ಮಲ್ಲಿ ಪುನೀತ್ ರಾಜ್ಕುಮಾರ್ ಇದ್ದಾರೆ ಅಂತ. ಅಂದರೆ ಅಂಥ ಒಂದು ವ್ಯಕ್ತಿತ್ವ, ಅಂಥ ಒಂದು ಸ್ಟಾರ್ ಅವರು. ಸೊ ಅಂಥ ಅಷ್ಟು ನಮ್ಮ ವೆರಿ ಬಿಗ್ ಅಸೆಟ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಸೊ ಅಂಥವ್ರು ನಾವು ಕಳ್ಕೊತೀವಿ ಅಂತ ಅಂದಾಗ ನಮ್ಮ ವಿ ಆರ್ ಅಟ್ ಲಾಸ್. ನಮ್ಗೆ ಹೇಳಿದ್ನಲ್ಲ, ಅಲ್ಲಿ ಅಲ್ಲು ಅರ್ಜುನ್ ಇದ್ದಾರೆ ಅಂತ ಅವ್ರು ಹೇಳಿದಾಗ ನಾವು ಹೆಮ್ಮೆಗಳ್ಬೋದು, ನಮ್ಮಲ್ಲಿ ಪುನೀತ್ ರಾಜ್ಕುಮಾರ್ ಇದ್ದಾರೆ ಅಂತ. ಬಟ್ ಈಗ ನಮಗೆ ಆ ಥರ ಹೇಳ್ಕೊಳಕ್ಕೆ ಒಂದು ಕಷ್ಟ. ಅಂಥ ವ್ಯಕ್ತಿತ್ವ ಬೇಕು ನಮಗೆ. ವಿ ಮಿಸ್ ಹಿಮ್ ಎ ಲಾಟ್. ಆಮೇಲೆ ಇನ್ನೊಂದು ಸಿನಿಮಾ ಬಗ್ಗೆ ನಾನು ಹೇಳಲೇಬೇಕು, ನಾನು ಇತ್ತೀಚೆಗೆ ಮಾಡಿದ್ದು. ಹೇಳಿ. ದಿಗಿಲ್ ಅಂತ. ಅದು ಕನ್ನಡ, ತುಳು, ಮಲಯಾಳಂ 3 ಲ್ಯಾಂಗ್ವೇಜ್ ಭಾಷೆನಲ್ಲಿ ರಿಲೀಸ್ ಆಗ್ತಾ ಇದೆ. ಅದರ ಪಾತ್ರನೂ ತುಂಬಾ ಡಿಫ್ರೆಂಟ್ ಆಗಿದೆ. ನಾನು ಅದರಲ್ಲಿ ಅರ್ಧನಾರೀಶ್ವರಿ ಪಾತ್ರ ಆ ಟೈಮಲ್ಲಿ ಮೀಸೆ ಗಡ್ಡ ಇದೆಲ್ಲ ತೆಗಿಬೇಕಾಯ್ತು. ಅದು ಒಂದಷ್ಟು ಮಂಗಳೂರಲ್ಲಿ ಶೂಟ್ ಆಯ್ತು. ನಮ್ಮ ನ್ಯಾಷನಲ್ ಅವಾರ್ಡ್ ವಿನ್ನರ್ ಪ್ಲಸ್ 2 ಬಾರಿ ರಾಜ್ಯ ಪ್ರಶಸ್ತಿ ವಿನ್ನರ್ ಚೇತನ್ ಮುಂಡಾಡಿ ಅಂತ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ. ಆ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ. ನಮ್ಮ ರವಿಶಂಕರ್ ಪೈ ಮತ್ತೆ ಮೈಸೂರು ರಮೇಶ್ ಅಂತ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದು ಈಗ ರಿಲೀಸಿಗೆ ರೆಡಿ ಇದೆ. ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಫೈನಲ್ ಸ್ಟೇಜ್ ಇದೆ. ಆ ಸಿನಿಮಾ ಮೇಲೂ ಆ ಪಾತ್ರ ಮೇಲೆ ತುಂಬಾ ನಂಗೆ ಕಾನ್ಫಿಡೆನ್ಸ್ ಇದೆ. ಬಿಕಾಸ್ ಅದು ರೆಗ್ಯುಲರ್ ಪಾತ್ರ ಅಲ್ಲ, ಅದು ಅರ್ಧನಾರೀಶ್ವರಿ ಪಾತ್ರ ಅಂತ. ಸೊ ಅದಕ್ಕೋಸ್ಕರ ನಾನು ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದು ಹಿಂಗ್ ಮಾಡ್ಕೊಳ್ಳೋದಾಗ್ಲಿ, ಕೂತ್ಕೊಳ್ಳೋ ಶೈಲಿ ಇರ್ಬೋದು, ಇವೆಲ್ಲಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಮನೆಯಲ್ಲಿ ಒಂದು ಹೊರಗೆಲ್ಲ ಹೋಗ್ತಿದ್ವಿ, ಆಟೋದಲ್ಲಿ ಇದ್ವಿ, ನಾನು, ನನ್ನ ಮಗಳು, ವೈಫ್ 3 ಜನ ಕೂತಿದ್ವಿ. ನನಗೆ ಇವ್ರದ್ದು ಲೆಕ್ಕಕ್ಕಿಲ್ಲ. ನಾನೊಂಥರ ಸಿನಿಮಾ ಅಂತ ಹೋದ್ರೆ ಅದು ಒಳಗೆ ಹೋಗಿರ್ತೀನಿ. ನನ್ನ ಪಾಡಿಗೆ ಗಾಳಿ ಹೊಡಿತಿತ್ತು, ಹಿಂಗೆ ಮಾಡ್ಕೊಂಡು ಕೂತೆ. ಮತ್ತೊಂದ್ಸರಿ ಹಿಂಗೆ ಮಾಡ್ಕೊಂಡೆ, ಹಿಂಗೆ ಮಾಡಿದೆ. ನನ್ನ ಮಗಳು ಅಬ್ಸರ್ವ್ ಮಾಡ್ತಿದ್ದಾಳೆ, ನಂಗೆ ಗೊತ್ತಿಲ್ಲ ಇವನಿಗೆ ಏನಾಯ್ತು, ಚೆನ್ನಾಗೇ ಇದ್ದಲ್ಲ ಇವನು ಅಂತ. ಮತ್ತೆ ಮನೆಯಲ್ಲಿ ನೆಕ್ಸ್ಟ್ ಕಿಚನಿಂದ ಹಾಲಿಗೆ, ಹಾಲಿಂದ ಕಿಚನ್ಗೆ ಹೋಗ್ಬೇಕು, ಹಿಂಗೆ ಮಾಡಿಕೊಂಡು
ಹೋದೆ, ಅಲ್ಲಿ ಹೋಗಿ ವಾಪಸ್ ಬಂದೆ. ಓಕೆ. ಇವಳು ಮೊಬೈಲ್ ನೋಡ್ಕೊಂಡು ಕೂತೋಳು, ಹಿಂಗೆ ಹೊರಗಣ್ಣಲ್ಲಿ ನೋಡೋದು, ಇವನು ಯಾಕೋ ಹಿಂಗೆ ಆಡ್ತಾನಲ್ಲ, ಚೆನ್ನಾಗೇ ಇದ್ದಲ್ಲಪ್ಪ ಅಂತ. ಸೊ ಆಮೇಲೆ ಹೋಗಿ ಡಿಸ್ಕಸ್ ಮಾಡಿದಾಳೆ ನಾನು ವೈಫ್ ಹತ್ರ, ಅಮ್ಮನ ಹತ್ರ, ಅಪ್ಪ ಯಾಕೆ ಹಂಗೆ ಆಡ್ತಾರೆ ಅಂತ. ಆಗ ಅವಳಿಗೆ ಗೊತ್ತಿತ್ತಲ್ಲ, ಅವಳಂದ್ಲು ಅದೊಂದು ಸಿನಿಮಾ ಇದೆ, ಅದರಲ್ಲಿ ಆ ಥರ ಪಾತ್ರ ಇದೆ, ಅದಕ್ಕೆ ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ. ಅವಾಗ ಓ ಹಂಗ ಅಂತ ಸಮಾಧಾನ ಆಯ್ತು ಅವಳಿಗೆ. ಸೊ ಈ ಥರ ಒಂದಷ್ಟು ಪಾತ್ರಗಳು ಸಿಗೋದು ಅಪರೂಪ. ಸಿಕ್ಕಾಗ ಅದನ್ನು ಆಮೇಲೆ ಐ ಆಮ್ ವೆರಿ ಕಾನ್ಫಿಡೆಂಟ್, ಆ ರಿಲೀಸ್ ಆದರೆ ಏನೋ ಒಂದು ಆಗುತ್ತೆ ಅನ್ನೋದು ವೇಟಿಂಗಲ್ಲಿ ಇದ್ದೀನಿ. ಸೂಪರ್ ಸರ್. ಸೊ ಅಪ್ಕಮಿಂಗ್ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸು ಚೆನ್ನಾಗಾಗಲಿ, ಮತ್ತು ಸೀರಿಯಲ್ಸ್ ಕೂಡ ಮಾಡೋಂಥ ಎಲ್ಲ ಥರದ ಸೀರಿಯಲ್ಸ್ ಕೂಡ ತುಂಬ ಚೆನ್ನಾಗಿ ಬರಲಿ, ಮತ್ತು ರೀಚ್ ಆಗಲಿ. ಜನ ಈಗ ಹೆಂಗೆ ನಿಮಗೆ ಸಹಕಾರ ಕೊಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ, ಖಂಡಿತ ಆ ಥರ ಸಪೋರ್ಟ್ ನಿಮ್ಗೆ ಯಾವಾಗಲೂ ಇರುತ್ತೆ. ನಮ್ಮ ವಿಜಯವಾಹಿನಿ ಚಾನಲ್ ಕಡೆಯಿಂದನೂ ಕೂಡ ನಿಮ್ಗೆ ಅಷ್ಟೇ ಸಪೋರ್ಟ್ ಯಾವಾಗಲೂ ಇರುತ್ತೆ ಸರ್. ನಿಮ್ಮ ಎಲ್ಲ ಕೆಲಸ ಕಾರ್ಯದ ಒತ್ತಡದಲ್ಲೂ ನಮ್ಮ ಜೊತೆ ಒಂದು ಅರ್ಧ ಗಂಟೆ ಸಮಯವನ್ನು ಕೊಟ್ಟು ಮಾತನಾಡಿದ್ರಿ. ನಿಮ್ಮ ಎಲ್ಲ ವಿಚಾರಗಳನ್ನ ಮನ ಬಿಚ್ಚಿ ಮಾತಾಡ್ಕೊಂಡ್ರಿ. ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂತಂದ್ರೆ ನೀವು ರೆಕಗ್ನೈಸ್ ಮಾಡಿ ಕರಿತೀರಲ್ವಾ, ಅದು ವಿ ಆರ್ ಆನರ್ಡ್. ಆ್ಯಕ್ಚುಲಿ ವಿ ಆರ್ ಆನರ್ಡ್, ನಮಗೆ ನೀವು ಕರಿತಿದ್ದೀರಾ ಅಂತ ಅಂದಾಗ. ಸೊ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್.